लाइव इदा कनेक्टेड ना साइड ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆ ಕೊಡುವಂತಹದ್ದು. ಆದ್ರೆ ಈ ಕೆಟ್ಟ ರಾಜಕೀಯದಿಂದ ನಮ್ಮ ತಾಲೂಕಿನ ಹೆಸರು ಕಳಕಾಗ್ತದೆ. ಹೆಸರು ತೆಗೆದ ನಮ್ಮ ಗೋಕಾಕ ಮುಖಂಡರು ನಮ್ಮ ಒಂದು ಕೆಟ್ಟ ಹೆಸರು ಕೊಟ್ಟಾಗ ಇವತ್ತು ನಾವು ಬಂದ ಉದ್ದೇಶ ಅಂದ್ರೆ ಏನು ಈ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರಲ್ಲ, ಇದರ ಗೋಕಾಕ ಏನು ಮಾಡ್ಯಾರ ಅಂತ ಹೇಳಿ ನಿಮ್ಮ ಮುಂದೆ ಇವತ್ತು ತೆಗೆದುಕೊಂಡೆ ಬಂದಿದೆ. ಅಭಿವೃದ್ಧಿ ಅಂದ್ರೆ ಏನು? ಆ ಕ್ಷೇತ್ರದ ಶಿಕ್ಷಣ, ಉದ್ಯೋಗ, ಕೈಗಾರಿಕೆ, ಬ್ಯಾಂಕಿಂಗ್ ವ್ಯವಸ್ಥೆ, ಈ ಸಿಸ್ಟಮ್ ನಾವು ಏನೇನು ಮಾಡಿದಾರ. ಇವತ್ತು ಶಿಕ್ಷಣ ವ್ಯವಸ್ಥೆ ನೋಡಿದ್ರೆ ಗೋಕಾಕದಾಗ 30 ವರ್ಷಗಳಿಂದ ಎಷ್ಟು ಶಿಕ್ಷಣ ಸಂಸ್ಥೆಗಳಿಲ್ಲ ಅಷ್ಟಲ್ಲ. ಇವತ್ತು ಯಾವುದೇ ಹೊಸ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ನಿಮಗೆ ಅರ್ಜಿ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಏನಾದರೂ ಪ್ರಯತ್ನ ಪಟ್ಟ ಕಟ್ಟಾಕ್ ಮಾಡಿದ್ರೆ ನಿಮ್ಗ ಏನೇ ಮಾಡುವುದಿಲ್ಲ, ಜಾಗವನ್ನ ಖರೀದಿ ಮಾಡಕ್ ಹೋಗುದಿಲ್ಲ. ಮತ್ತು ಪ್ರಯತ್ನ ಮಾಡಿ ಕಟ್ಟಿದ್ರೆ ನಿಮ್ಮ ಎಜುಕೇಶನ್ ಸೊಸೈಟಿ ಮುಂದೆ ಒಂದು ಭಾರತವು ಜರೂರು ಕಟ್ತಾರೆ. ಇವತ್ತು ನಮ್ಮ ಗೋಕಾಕ ಜನರು PUC ಮಾಡಲಿಕ್ಕೆ ದೂರ ಮಂಗಳೂರು, ಬೆಂಗಳೂರು, ಧಾರವಾಡ ಹೋಗುವಂತ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಈಗ ಸೃಷ್ಟಿ ಆಗಿದೆ. ಇವತ್ತು ಉದ್ಯೋಗ ನೋಡಬಹುದು. ನಮ್ಮ ಗೋಕಾಕದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ. ಇವತ್ತು MBA ಮಾಡಿದವರು, ಡಿಗ್ರಿ ಮಾಡಿದವರು ಕೇವಲ 12 ಸಾವಿರ ಪಗಾರ ಕೊಟ್ಟರೆ ನಿಮ್ಮ ನೌಕರಿ ಮಾಡಕ್ಕಿಲ್ಲ. ಯಾಕಂದ್ರೆ ಗೋಕಾಕದಲ್ಲಿ ಯಾವ ಕೈಗಾರಿಕೆ ಯಾವುದೂ ಇಲ್ಲ. ಸಣ್ಣ ಕೈಗಾರಿಕೆಗಳನ್ನ ಯಾರಾದರೂ ಪ್ರಾರಂಭ ಮಾಡ್ತಂದ್ರೆ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ನೀನ ಗೋಕಾಕ ತಾಲೂಕಿನ ಹೊರಗೆ ಮಾಡಬಹುದು ಅನ್ನೋ ಒಂದು ಹೇಳಿಕೆ ನಮ್ಮ ರಾಜಕಾರಣದಲ್ಲಿ. ಯಾಕಂದ್ರೆ ಇವತ್ತು ಕೈಗಾರಿಕೆಗಳು ನೋಡಿ, ಗೋಕಾಕ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲ ಒಂದು ಪುರಸಭೆ ಪುಣೆಯ ಜೊತೆ ಆ ಬ್ರಿಟಿಷ್ ಕಾಲದಾಗ ಗೋಕಾಕ ಪುರಸಭೆ ಆಗಿತ್ತು. ಆವತ್ತು 8
ನಾಯಕತ್ವವನ್ನು ವಹಿಸಿಕೊಂಡ್ರು 30 ವರ್ಷದ ಹಿಂದೆ. ಅವತ್ತು 8,000 ಜನ ಆ ಕಾರ್ಖಾನೆಯಲ್ಲಿ ಇದ್ದಾರೆ. ಇವತ್ತು ಕೇವಲ 150 ಜನ ಆ ಕಾರ್ಖಾನೆಯಲ್ಲಿ ಇರುವಂತಹ ಪರಿಸ್ಥಿತಿ. ಮತ್ತು ಇನ್ನೊಂದು ಕಾರ್ಖಾನೆ ಸಿಟಿ ಕಾರ್ಖಾನೆ, ಇವರ ರಾಜಕೀಯ ಹತ್ತ ವಸೂಲಿ ಮಾಡುವಂತಹ ಒಂದು ವ್ಯವಸ್ಥೆಗೆ ಬೇಸತ್ತು ಹಳೆ ಏನು ಮಾಲಕರಿದ್ದಲ್ಲ ಅದನ್ನೊಂದು ರಾಕೆಟ್ ಸಂಸ್ಥೆಗೆ ಮಾರಿ ಹೋಗ್ಬಿಟ್ಟು ಇವತ್ತು ರಿದ್ದಿ ಸಿಟಿ ರಾಕೆಟ್ ಸ್ಟಾರ್ಟ್ ಫ್ಯಾಕ್ಟರಿ ಇದಲ್ಲ, ಆ ಫ್ಯಾಕ್ಟರಿಯಲ್ಲಿ ಪ್ರತಿ ತಿಂಗಳು 60 ಲಕ್ಷ ಹೋಗ್ತಾ ಹೋಗ್ತಾರೆ. ಹೆಂಗ್ ವಸೂಲಿ ಆಗ್ತದಂದ್ರ ಅಲ್ಲಿ ಕಾರ್ಮಿಕರ ನೇತಾರು ಇವರೇ. ಇವತ್ತು ಒಬ್ಬ ಕೂಲಿಗಾರ 10,000 ಪಗಾರ ಕೊಟ್ರ ಅವಾಗ 6 ರಿಂದ 7 ಸಾವಿರ, ಅವನಿಗೆ 3,000 ಬಡಿ. ಅಲ್ಲಿ ಒಂದು ಟ್ರಕ್ ನಿಂತ್ರು ಎಷ್ಟು ಮಾಡಿ ಕೊಡಬೇಕು. ಅಲ್ಲಿ ಏನಾದ್ರು ಮತ್ತೆ ಚೀಲ ಹೊಲಿಯಾಕ ಚೀಲ ಮರವಾಗ ಇದೆಲ್ಲ ಕೂಡಿ ಒಂದು 60 ಲಕ್ಷವರೆಗೂ ಒಂದು ಹತ್ತ ಕಲೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಮತ್ತೆ ಇನ್ನುಳಿದ ಫ್ಯಾಕ್ಟರಿ ಅಂದ್ರೆ ಇವ್ರನ್ನ ಸಕ್ಕರೆ ಕಾರ್ಖಾನೆ. ನೀವು ಹಿರೇಡೇರಿ ಕಾರ್ಖಾನೆ ಬಗ್ಗೆ ಈಗಾಗಲೇ ನಾನು ಹಲವಾರು ವಿಚಾರಗಳನ್ನ ಹೇಳಿದ್ದೀನಿ. ಹೀಗೆ ನಮ್ಮ ಗೋಕಾಕದಲ್ಲಿ ಯಾವುದೇ ಕೈಗಾರಿಕೆ ಮಾಡೋದಂದ್ರೆ ಅದಕ್ಕೆ ಆಸ್ಪತ್ರೆ ಕೊಡಲೇ ಇವತ್ತು ಗೋಕಾಕಕ್ಕೆ ಯಾರು ಬರ್ಲಿಕ್ಕೆ ಒಳ್ಳೆ ಇವತ್ತು ಶುರು ತೆಗೆದ್ರೆ ಅದಕ್ಕೂ ಇವರು ಪಾಠ ಮಾಡಬೇಕು. ಹಿಂಗದ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ದೊಡ್ಡ ಇನ್ವೆಸ್ಟ್ಮೆಂಟ್ 20 ರಿಂದ 30% ಅವ್ರು ಪಾಠ ಮಾಡ್ಕೊಂಡ್ರೆ ನಾವು ಕಮಿಷನ್ ಕೊಡುವಂತ ಒಂದು ವ್ಯವಸ್ಥೆ ಹಾಕಿದಾರೆ. ಮತ್ತ ಬ್ಯಾಂಕಿಂಗ್ ಅಂದ್ರೆ ಇವತ್ತ ಗೋಕಾಕ್ ಬ್ಯಾಂಕ್ ತೆಗಿಲಿಕ್ಕೆ ಒಂದು ಕೋಆಪರೇಟಿವ್ ಸೆಕ್ಟರ್ ಬರ್ತಾರೆ. ಯಾವ್ದಾದ್ರು ಒಂದು ಬ್ಯಾಂಕ್ ಅಂದ್ರೆ ಬರೇ ಗೋಕಾಕದಾಗ ಸಾಲ ಕೊಡೋದು ಬೇಡ, ಡಿಪಾಸಿಟ್ ಅಷ್ಟೇ ಇಟ್ಕೊಳಕ್ ಬರ್ತಾರೆ ಹೊರತು ಯಾರು ಗೋಕಾಕ್ ಜನರಿಗೆ ಸಾಲ ಕೊಡಲಿಕ್ಕೆ. ಈ ವ್ಯವಸ್ಥೆಯಿಂದ ಗೋಕಾಕದಾಗ ಏನಾಗಿದೆ ಅಂದ್ರೆ ಮೀಟರ್ ಬಡ್ಡಿ ಇದೆ, 5 ಬಡ್ಡಿ, 10 ಬಡ್ಡಿ, ತಾಸಿನ ಬಡ್ಡಿ ಅದ. ನಾನು ಕೇಳಿದ್ರೆ ತಾಸಿನ ಬಡ್ಡಿ ಅಂದ್ರೆ ಏನು ಯಾಕೆ ಇವತ್ತು ಕಾಯಿಪಲ್ಲೆ ಮಾಡೋ ಒಬ್ಬ ಇವತ್ತು ಮುಂಜಾನೆ ರೈತರಿಂದ ಕಾಯಿಪಲ್ಲೆ ಹೋದಾನ 2,000 ಬಡ್ಡಿಯಲ್ಲಿ ತಗೊಂಡು ಕಾಯಿಪಲ್ಲೆ ಹೋದಾನ, ಸಂಜೆ ಕಂದ್ರೆ ಅವ್ನು ಉದಾರ ಮತ್ತೆ ಅದಕ್ಕೆ ತಾಸಿನ ಬಡ್ಡಿ 2 ತಾಸು 5 ತಾಸು ಬಡ್ಡಿ, ಸಂಜೆ ಕಂದ್ರೆ ಮತ್ತೆ ಬಡ್ಡಿ ಸಮೇತ ವಾಪಸ್ ಕೊಡೋದು. ಯಾಕಂದ್ರೆ ಅವ್ರು ಕೋಆಪರೇಟಿವ್ ಬ್ಯಾಂಕ್ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ ಇದ್ರೆ ನಿಮ್ಗೆ 14-15% ಒಂದು ಬಡ್ಡಿ ಸಿಕ್ಕು ಮತ್ತು ಸಣ್ಣ ಸಣ್ಣ ಉದ್ಯೋಗ ನಡೆಯುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಮತ್ತೆ ಇವತ್ತು ದಲಿತರ ಬಗ್ಗೆ ಹೇಳ್ತಾರೆ, ಏನು ದಲಿತರ ಅಭಿವೃದ್ಧಿ ಆಗಿರಲಿ. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದಂತ ಒಂದು ದಲಿತ ಸಮಾಜ ಇಲ್ಲದಿದ್ರ ಅದು ನಮ್ಮ ಗೋಕಾಕ್ ತಾಲೂಕು. ಇವತ್ತು ನನ್ನ ಸೋದರಿಗಳು ಹೇಳ್ತೀನಿ, ಈ ಗೋಕಾಕ್ ಇನ್ನೂ ಒಳಗೋಗಿ ನೋಡಿಲ್ಲ. ಇವತ್ತು ಗೋಕಾಕ್ ಬಿಟ್ಟು ಕಡಗಟ್ಟಿ ಗುಡ್ಡ ಹತ್ತಿದ್ರ ಅಲ್ಲಿ ರಾಜನಕಟ್ಟಿ, ಕಡಗಟ್ಟಿ, ಕನಸಗಿರಿ, ದಾಸನಹಳ್ಳಿ ಇವು ನಮ್ಮ ದಲಿತ ಸಮಾಜದಲ್ಲಿ ಇರುವಂತಹ ಊರುಗಳು. ಅದು ಗೋಕಾಕಿಂದ 10 ಕಿಲೋಮೀಟರ್ ಇದ್ರೂ ಅವರೆಲ್ಲ ಮುಂಜಾನೆ 5 ಗಂಟೆಗೆ ಎದ್ದು ಬೆಳಗಾವಿಗೆ ಅಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಹೋಗ್ತಾರೆ. ಯಾಕಂದ್ರೆ ಗೋಕಾಕದಲ್ಲಿ ಯಾವ ಉದ್ಯೋಗ ಇಲ್ಲ, ಮತ್ತೆ ಅವ್ರ ಮಕ್ಕಳು ಸಾಲ ಹೋಗುವುದಿಲ್ಲ. ಯಾಕಂದ್ರೆ ಇನ್ನೂರು ಬಸ್ಸಿನ ವ್ಯವಸ್ಥೆ ಇಲ್ಲ. ನಾರಾಯಣ ಸಾರಿಗೆ ಮಿನಿಸ್ಟರ್ ಅಂತ ಹೇಳಿ ಈ ವರ್ಷ ಹೋದ ವರ್ಷ 2% ಇರುವಾಗ ಇನ್ನೂವರೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಗೋಕಾಕಿಂದ 12 ಕಿಲೋಮೀಟರ್. ಮತ್ತೆ ನಮ್ಮ ರಮೇಶ್ ಸಾಹೇಬರು ಹಲವಾರು ವಿಷಯಗಳು ಹೇಳಿದ್ದಾರೆ. ಮುಖ್ಯ ಜನರಿಗೆ ಅಂತ ಕೇಳಿದ್ರೆ ಎಲ್ಲರೂ ನಮ್ಮ ಹೀಗೂ ಉಂಡೆ ಅನ್ನುವಂತ ಗೋಕಾಕಲ್ಲಿ ಹಿಂಗ ಆಗ್ತದೆ. ಇವತ್ತು ರಾಜಕಾರಣಿ ನೋಡ್ತಿದ್ದ ಮೊದಲು ನಾನು ಅಲ್ಲಿ ಪಿಡಿಒ ಆಫೀಸರ್ ಅಂತಿದ್ರು, ಈ ಗೋಕಾಕನ್ಯಾಗ ಗುಡ್ಡದವಲ್ಲ ಇವೆಲ್ಲ ಕುಟುಂಬದವ. ಇವತ್ತು ನಾನು ರಾಜಕಾರಣಿ ಬಂದ ನೋಡಿದ್ವಿ, ಈ ಶಿವಾರು ಎಲ್ಲ ಗುಡ್ಡಗಳು ಇವತ್ತು ಸಿಂಧಿಪುರ ರೋಡ್ ಸಾಹೇಬ ಹೇಳಿದ್ರು 200 ಎಕರೆ ಅಲ್ಲಿ ಮೈನಿಂಗ್ ಮಾಡ್ತಾರ, ಅಲ್ಲಿ ಗ್ರಾನೈಟ್ ಸಿಗಲಿಲ್ಲ.
ಅದೇ ರೀತಿಯಾಗಿ ಗಿರಣಿ ಫ್ಯಾಕ್ಟರಿ 400 ಎಕರೆ, ಆ ಸಕ್ಕರೆ ಕಾರ್ಖಾನೆಯನ್ನ ಏನು ದೇಶಗತಿ ಆಸ್ತಿ ಇತ್ತು ಅದನ್ನ ಶೆಟ್ಟಿ ಯಾರು ನಮ್ಮ ರಘುವರ್ಮ ದೇಸಾಯಿ ಅವರಿಂದ ಶೆಟ್ಟಿ ತೋರಿಸ್ಕೊಂಡು ಇವತ್ತು ಫ್ಯಾಕ್ಟರಿ ಕಟ್ಟಿದಾರ. ಮತ್ತು ದುರ್ದೈವ ಅಂದ್ರೆ DCC ಬ್ಯಾಂಕ್ ಅಂತ ಇನ್ನಾಮಿ ಲ್ಯಾಂಡ್ ಮ್ಯಾಲ ಇವತ್ತ 200 ಕೋಟಿ ಅದು ನಮ್ಮ ಶಾಸಕರ ಹೆಸರಿನಲ್ಲಿದೆ. ಮತ್ತು 2023 ಅದನ್ನ ನಮ್ಮ ಮಗನಿಗೆ ಹೆಸರನ್ನು ಇಂಥ ಒಂದು ಕಬಳಿಕೆ ನಾಚಿಕೆಗೇಡಿತನದ ಒಂದು ಭ್ರಷ್ಟಾಚಾರ ಇವತ್ತು ಗೋಕಾಕಿನಲ್ಲಿ ನಡೆಸಿ ನೀವು ಊರಿಗೆ ಬಂದ ಅಭಿವೃದ್ಧಿ ಮಾಡ್ತೀವಿ, ನಾವು ಏನು ಶಾಂತಿಯಿಂದ ಎಲೆಕ್ಷನ್ ನಡೆಸೋಣ, ನಾ ಯಾವುದೂ ಬೇರೆ ರಾಜಕಾರಣ ಮಾಡೋರಲ್ಲ ಅನ್ನೋಂಥ ಒಂದು ಬಣ್ಣದ ಮಾತುಗಳನ್ನ ಇವತ್ತು ಅಧಿಕಾರಕ್ಕೆ ತಗೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಅದಕ್ಕೆ ನನ್ನೆಲ್ಲರಿಗೆ ಸಹೋದರಿಗೆ ಹೇಳಬಯಸ್ತಂದ್ರ ಇಂಥ ಒಂದು ಮಾತುಗಳಿಗೆ ಬಂದದ ಒಂದು ಪ್ರಜ್ಞಾವಂತ ಮತದಾರರಾದಂತ ತಾವುಗಳು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮತ್ತೆ ಇವತ್ತು ಹುಕ್ಕೇರಿ ಚುನಾವಣೆ ಹೆಂಗದಂದ್ರ ಮುಂದಿನ ಬೆಳಗಾವಿ ಜಿಲ್ಲಾ ರಾಜಕಾರಣದ ಒಂದು ದಿಕ್ಸೂಚಿ ಆಗಿದೆ. ಈ ಬೆಳಗಾವಿ ಜಿಲ್ಲಾ ರಾಜಕಾರಣ ಅದ ದಾರಿಯೊಳಗೆ ನಡೀತದ. ಅದಕ್ಕೆ ನಾವು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಸರಿಯಾದ ದಾರಿಯನ್ನು ತೋರಬೇಕು. ಮತ್ತ ಇಂಥ ಭ್ರಷ್ಟಾಚಾರ ರಾಜಕಾರಣವನ್ನ ನೀವೆಲ್ಲ ಧಿಕ್ಕರಿಸಿ ಒಂದು ಒಳ್ಳೆಯ ಸೃಜನಶೀಲತ ರಾಜಕಾರಣಕ್ಕೆ ದಾರಿ ಮಾಡ್ತೀವಿ. ಇವತ್ತು ನಾಳೆ ನಾಡ್ದು ಎಲೆಕ್ಷನ್ ಅದ, ಇವತ್ತಿಂದ ಶುರು ಆಗ್ತದೆ. ಇದು ರಾಜಕಾರಣ ಅನ್ನೋದು ಪ್ರತಿ ಮನೆಗೆ ದುಡ್ಡು ಹಂಚುವಂತ ಒಂದು ವ್ಯವಸ್ಥೆ ಬರ್ತದೆ. ಎಲ್ಲರೂ ದುಡ್ಡು ತಗೊಳ್ರಿ, ಯಾಕಂದ್ರ ಯಾರು ದುಡ್ಡು ಕಳಿಸಿದಲ್ಲ, ಯಾರು ಮಾಡುದಿಲ್ಲ. ಯಾಕಂದ್ರೆ ಭಾಷೆ ಜಾರಿಬೇಕಂದ್ರ ನನ್ನ ರಾಜಕೀಯ ಮಾಡಕ್ ಆಗುದಿಲ್ಲ, ಬಂದವ್ರಿಗೆ ಇಷ್ಟು ದುಡ್ಡು ಕೊಡ್ತೀನಿ, ಅದು ದುಡ್ಡು ಕೊಡ್ತೀನಿ, ಎಲ್ಲಿಂದ ದುಡ್ಡು ಬಂತು? ಇವತ್ತು ಗಡಬಡ ಸಕ್ಕರೆ ಕಾರ್ಖಾನೆ ಬಗ್ಗೆ ಲೆಕ್ಕ ಕೊಡೋದು ಕಲಿತು ಅದ್ರ ಬಗ್ಗೆ ಒಂದು 2 ಮಾತು ತಿಳಿಸ್ತೀನಿ. ಗಡಬಡ ಸಕ್ಕರೆ ಕಾರ್ಖಾನೆ 97ರೊಳಗ ಇವರು ಟೈಮ್ ಬಂದು ಕಳೆದ 18 ವರ್ಷಗಳಿಂದ ಎಲೆಕ್ಷನ್ ಮಾಡಿದ್ರು. ನಮ್ಮ ಸಾಹೇಬರಿಗೆ ಲೆಕ್ಕ ಕೊಡೋದು ಕೇಳ್ತಾರ, ನಾವು 3 ತಿಂಗಳಿಂದ ವೋಟರ್ ಲಿಸ್ಟ್ ಕೊಡಂದೇನೆ ಇನ್ನೂರಿಗೆ ನಾನು ವೋಟರ್ ಲಿಸ್ಟ್ ಕೊಡ್ತಾ ಇಲ್ಲ. ಮತ್ತೆ ವೋಟರ್ ಲಿಸ್ಟ್ ಯಾರು ಕೊಡ್ಬೇಕಂದ್ರೆ ಅಲ್ಲಿ ಮೆಂಬರ್ ಶೇರ್ ಹೋಲ್ಡರ್ ವೋಟರ್ ಲಿಸ್ಟ್ ಕೊಡೋದು. ಅದಕ್ಕೆ ಹತ್ತಿವರೊಂದು ಮಾತು ಹೇಳಿದ್ರು, ಯಾರ ಶೇರ್ ಹೋಲ್ಡರ್ಗೆ ಅವ್ರು ಲೆಕ್ಕ ಕೊಡ್ತೀನಿ, ನೀವೇ ಒಬ್ಬ ನನ್ನ ಲೆಕ್ಕ ಕೇಳೋ ಅಂತ ಹೇಳಿದ್ರು. ಸರಿ ಅದ ಇವತ್ತ 600 ಕೋಟಿ ಸಾಲ ಮಾಡಿದ್ದು ಸಾಹೇಬರು ನಿರಾಶೆಯವರು ಲೆಕ್ಕ ಕೊಟ್ಟರು. ಆದ್ರೆ 2022ರಿಂದ 18 ವರ್ಷ ಆಯ್ತು. 18 ವರ್ಷದಿಂದ ಇನ್ನೂವರೆಗೂ ಫ್ಯಾಕ್ಟರಿ ಲಾಭ ನಷ್ಟ ಅನ್ನೋದು ಯಾರು ಗೊತ್ತಿಲ್ಲ. ಮತ್ತೆ 2022 ಕೇಳಿದ್ದು 600 ಕೋಟಿ ಸಾಲ ಆಯ್ತು ನಮ್ಮ ಫ್ಯಾಕ್ಟರಿ. ಇದಷ್ಟೇ ಅಲ್ಲ, 2008 ಒಂದು ದೊಡ್ಡ ಭ್ರಷ್ಟಾಚಾರ ನಡೀತು. ಆ ಭ್ರಷ್ಟಾಚಾರ ಸಲುವಾಗಿ ಅವತ್ತಿನ ಸರ್ಕಾರ ಇದ್ರ ಮೇಲೆ ಸಮಗ್ರ ತನಿಖೆ ನಡೆಸಬೇಕಂತ ಆದೇಶ ಹೊರಡಿಸಿತು. ಅವಾಗ ಇವರು JDS ಬಿಟ್ಟು ಬಿಜೆಪಿ ಬಂದರು. ಆ ಸಮಗ್ರ ತನಿಖೆ ಅಲ್ಲೇ ಮುಗಿಬಿಟ್ಟು ಅವತ್ತು ಯಡಿಯೂರಪ್ಪ ಸರ್ಕಾರ 150 ಕೋಟಿ ಅನುದಾನ ಕೊಡ್ತು. 100 ಕೋಟಿ NCDC ಇಂದ 150 ಕೋಟಿ ಅನುದಾನ ಬಂತು. ಇವತ್ತು ಯಾರಿಗೂ ಗೊತ್ತಿಲ್ಲ ಅದ್ರ ಲೆಕ್ಕ. ಎಲ್ಲ ಹೇಳ್ತಾರ ಡೈರೆಕ್ಟ್ ಬ್ಯಾಂಕ್ ಇಂದ ಸಾಲವನ್ನ ತಗೊಂಡು ಇಂಥವನು ಭ್ರಷ್ಟಾಚಾರ ಇರ್ತದೆ. ಇವತ್ತು ಮೊನ್ನೆ 4 ದಿನದಿಂದ ಯುನಾನಿಮಸ್ ಆಗಿ ಅನ್ನಪೋಸ್ ಎಲೆಕ್ಷನ್ ಆಯ್ತು. ಒಂದಿಬ್ಬರು ಡೈರೆಕ್ಟರ್ ಎಲೆಕ್ಷನ್ ಆಯ್ತು ಅಂತೇಳಿ AR ಲೆಟರ್ ಬರ್ದೀವಿ, CDO ಲೆಟರ್ ಬರ್ದೀವಿ, ಜಾಯಿಂಟ್ ಡೈರೆಕ್ಟರ್ ಬರ್ದೀವಿ, ಯಾರು ಹೇಳಾಕಿಲ್ಲ. ಮೀಡಿಯಾದಾಗ ಬಂದಾಗ ಗೊತ್ತಾಯ್ತು 4 ದಿನದಿಂದ ಎಲೆಕ್ಷನ್ ಆಯ್ತು. ಇವತ್ತು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಗೋಕಾಕದಲ್ಲಿ ಪ್ರಜಾಪ್ರಭುತ್ವವಿಲ್ಲ. ಮೊನ್ನೆ ನಾವು ಹೇಳಿದ್ರು
ಯಾಕಂದ್ರೆ ಮಾನ್ಯ ಮಹಾಲಕ್ಷ್ಮಿ ಒಂದು ಬ್ಯಾಂಕರಪ್ಟ್ ಆಯ್ತು, ನಷ್ಟ ಆಯ್ತು. ಏನೋ ಅಲ್ಲಿ ಒಂದು ಭ್ರಷ್ಟಾಚಾರ 90 ಕೋಟಿ ಹಾಗೆ ಮಾಡಿತ್ತು. ಅದರೊಳಗೆ ಸುಮಾರು ರಿಕವರಿ ಒಳಗೆ ಹೆಸರು ಹೇಳಿ 140 ಕೋಟಿ ರಿಕವರ್ ಆಯಿತು. ಅದರೊಳಗೆ ಯಾರು ಭ್ರಷ್ಟಾಚಾರ ಮಾಡಿದಿಲ್ಲ ಅವ್ರ ಆಸ್ತಿಯನ್ನೆಲ್ಲ ಇಲ್ಲಿ ರಾಜಕಾರಣಿಗಳು ಸುಮಾರು 40 ಕೋಟಿ ಒಳಗೆ ರಾಜಕಾರಣಿಗಳ ಆಸ್ತಿ ಇದನ್ನೆಲ್ಲ ವ್ಯವಸ್ಥೆ ನೋಡಿ ಇವತ್ತು ಯಾರು ಕೋಆಪರೇಟಿವ್ ಬ್ಯಾಂಕ್ ಅನ್ನ ಗೋಕಾಕಿನಲ್ಲಿ ಸ್ಥಾಪನೆ ಮಾಡುವಂತ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ನನ್ನ ಸಹೋದರಿಗೆ ಹೇಳ ಬಯಸ್ತೀನಿ, ನೀವು ಇಂಥ ಆಮಿಷಗಳಿಗೆ ಒಳಗಾಡಿದೆ. ಈಗಲೇ ಹೇಳಿದ್ನಲ್ಲ, ಇನ್ನ ದುಡ್ಡಿನ ಆಮಿಷ ಶುರು ಆಗುತ್ತೆ. ಅದಕ್ಕೆ ಅವ್ರು ದುಡ್ಡು ತಗೊಳ್ರಿ, ಓಟ್ ಮಾತ್ರ ಕತ್ತಿಯವರು ಸಾಯ್ಬೇಕು ಹಾಕ್ರಿ. ಏನಂದ್ರೆ ಜಾರಕಿಹೊಳಿ ನೋಟ ಕತ್ತಿ ಸಾಯ್ಬೇಕು. ಏನಂದ್ರೆ ಜಾರಕಿಹೊಳಿ ನೋಟ ಈಗ ನಡೀಬೇಕು. ಇಂಥ ದುಷ್ಟರು ರಾಜಕಾರಣ ಬರಬಾರ್ದು ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಶ್ರೀ ಮಹಾದೇಶ್ ಕರಾಡೆ ಅವರಿಗೆ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರಿಗೆ ಕತ್ತಿ ಹಾಗೂ ಎಬಿ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಮಾಲಾರ್ಪಣೆ. ನಮ್ಮೆಲ್ಲರ ಸ್ವಾಭಿಮಾನದ ಜಾತ್ರೆ ಗಮನಿಸಿದಂತಹ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರಿಗೆ ಎಬಿ ಪಾಟೀಲ್ ಹಾಗೂ ಕತ್ತಿ ಪರಿವಾರದ ಅಭಿಮಾನಿಗಳ ಬಳಗದ ವತಿಯಿಂದ ಪುಷ್ಪ ಮಾಲಾರ್ಪಣೆ. ಶ್ರೀ ವಿನಯ್ ಗೌಡ ಪಾಟೀಲ್ ಅವರಿಗೂ ಸೇರಿದಂತೆ ಹಾಗೆ ಶ್ರೀ ಮಹಾಂತೇಶ್ ಕರಾಡೆ ಅವರಿಗೂ ಒಡಮಾಡಿಕೊಂಡು ಪುಷ್ಪ ಮಾಲೆಯನ್ನ ವೇದಿಕೆ ಮೇಲೆ ಅರ್ಪಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ, ಮತದಾರ ಪ್ರಮುಖರ ಪರವಾಗಿ ಜೋರಾದ ಚಪ್ಪಾಳೆಗಳೊಂದಿಗೆ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸೋಣ. ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರನ್ನ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿಯವರು ತಮ್ಮ ವಿಚಾರವನ್ನು ಹಂಚಿಕೊಳ್ಳಬೇಕಂತ ಅವರಲ್ಲಿ ಪ್ರಾರ್ಥಿಸುತ್ತಾರೆ. ಈ ಕಡೆ ಸರ್ ಟೇಬಲ್, ಈ ಕಡೆ ಸರ್ ಟೇಬಲ್. ಆರಾಧನೆಯಾಗಿರ್ತಕ್ಕಂಥ ಮಧುರೇಶ್ವರನ ಪಾದಗಳಿಗೆ 11 ಕೋಟಿ ಪ್ರಣಾಮ ಸಲ್ಲಿಸಿ, ಈ ಭಾಗದ ಇನ್ನೊಂದು ಆರಾಧನೆಯಾಗಿರ್ತಕ್ಕಂಥ ಸಂಕೇಶ್ವರನ ಶಂಕರಲಿಂಗನ ಪಾದಗಳಿಗೆ 11 ಕೋಟಿ ಪ್ರಣಾಮ ಸಲ್ಲಿಸಿ, ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಸಂಕೇಶ್ವರ ಪಟ್ಟಣದಲ್ಲಿ, ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ರಾಜಕೀಯ ರಕ್ತವಿಲ್ಲದ ರಾಜಕಾರಣಿಗಳ ಬಗ್ಗೆ ಒಂದು ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ, ಮುಂದೆ ಏನು ಮಾಡಬಹುದು ಅನ್ನೋ ಅಂದಾಜು ಮಾಡಲಿಕ್ಕೆ, ಈಗ ಏನು ಮಾಡ್ತಾ ಇದ್ದಾರೋ ಅದನ್ನ ಊಹಿಸಲಿಕ್ಕೆ ಸೇರಿರ್ತಕ್ಕಂಥ ಒಂದು ವಿಶೇಷ ಸಭೆ. ಇದು ಒಂದು ಚಿಂತಕರ ಚಾವಡಿ. ಸಂಕೇಶ್ವರ
ಪಟ್ಟಣ ಹುಕ್ಕೇರಿ ತಾಲೂಕು ಬರುವಂತಹ ದಿನಮಾನಗಳಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲು, ಎಸ್.ಐ. ಪಾಟೀಲು, ಎಂ.ಪಿ. ಪಾಟೀಲು, ಮಲ್ಲನಗೌಡ ಪಾಟೀಲು, ಎಂ.ಕೆ. ಖೋತವರು, ಸಾರ್ವಾಡಿಯವರು, ದಿವಂಗತ ಉಮೇಶನ ಕತ್ತಿಯವರು ಅವರೆಲ್ಲರೂ ಈ ಭಾಗದ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಹಿರಿಯ ಸಹೋದರರು, ನಮ್ಮ ಆದರ್ಶವಾಗಿರ್ತಕ್ಕಂಥ ಎ.ಬಿ. ಪಾಟೀಲರು, ನಾವು ಕುಡ್ಕೊಂಡು ಈಗೇನು ಲಗಾಮೆಲ್ಲ ತಿರುಗಾಡಕತ್ತೆ ಕುದುರೆ, ಆ ಕುದುರೆ ಪೇಟಿ ಹಾಕೋ ಸಲುವಾಗಿ ಇವತ್ತು ನಾವು ಅಣ್ಣ ತಮ್ಮ ಹೋಗ್ತಾ ಸಭೆ. ಇದಕ್ಕೆ ವಿಶೇಷವಾಗಿ ಇಲ್ಲಿ ಹೋದವರು, ಅವ್ರ ಜೊತೆಗೆ ಹೋದವರು, ಈ ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನರಿಗೆ ಪ್ರಣಾಮ ಮಾಡ್ತಾ, ಈ ಸಂಕೇಶ್ವರ ಪಟ್ಟಣದ ಯಾವತ್ತೂ ಗುರು ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸ್ನೇಹಿತರಿಗೆ, ಯುವಕ ಮಿತ್ರರಿಗೆ ವಂದನೆಗಳನ್ನು ಮಾಡ್ತಾ, ಈ ಡಾಕ್ಟರ್ ಮಹಂತೇಶ್ ಕದಾಡಿ ಅವರು ಯಾಕೆ ಬಂದಿದ್ದಾರೆ ಅಂತಂದ್ರೆ, ಅಥವಾ ಪೈಲ್ವಾನಿ ಯಾಕೆ ಬಂದಿದ್ದಾರೆ ಅಂದ್ರೆ, ನಾವನ್ಗೆ ತಿರುವಾದ ತಿನ್ನಾಕತ್ತೀವಿ. ನಾವು ಸ್ವಲ್ಪ ನೀವೇನು ಮಾಡಿ ನೀವು ತಿರುವಾದ ತಿಂದು ಬೇರೆ ಕಡೆ ಹೋಗಾಕ ಯಾರಿಲ್ಲ ಅನ್ನೋದನ್ನ ಮುನ್ನೆಚ್ಚರಿಕೆಯಾಗಿ ಹೇಳಿಕೆ ಅವರಿಗೆ ದಿವಸ ಇಲ್ಲಿ ಬಂದಿಲ್ಲ. ಬಹುಶಃ ಮಹಂತೇಶ್ ಕರಾಡಿ ಅವರು ಮಕ್ಕಳ ತಂದು ನಾ ಮೊದಲನೇ ಸಲ ಮಾತಾಡಿದ್ದು, ನನ್ನ ಮೊಮ್ಮಕ್ಕ ಏನೋ ನಾನು ಗೋಕಾಕ ಫೋನ್ ಮಾತಾಡಿದ್ವಿ, ಇಲ್ಲ ವಿಷಯ ತೆರಿಗೆ ಶುರುವಾಗಿ ಕಳಿಸಿ ನಾನು ರಸ್ತೆ ನೋಡ್ಕೊಂಡು ಬೇಕಾದ್ರೆ ನೀವು ನಮ್ಮ ಒಬ್ಬರು ಮಾತಾಡಿ ಹೇಳಿದ್ರು. ಅವರಿಗೆ ನನ್ನ ಸಂಪರ್ಕ ಮಹಂತೇಶ್ ಕದಾಡಿ ಅವರಿಗೆ ಈ ರಾಜಕಾರಣ ಆಗಲ್ಲ, ಅವ್ರು ರಾಜಕಾರಣ ಮಾಡಬೇಕು ಅನ್ನೋದು ಉದ್ದೇಶ ಅವ್ರ ತಲೆಗಿಲ್ಲ. ಆದರೆ ಈ ಸಮಾಜದಲ್ಲಿ ಏನು ದಬ್ಬಾಳಿಕೆ ನಡೀತಾ ಇದೆ, ಸಮಾಜದಲ್ಲಿ ನಮ್ಮ ದುಡ್ಡು, ನಮ್ಮ ಜಾಗ, ನಮ್ಮ ಉದ್ಯೋಗ, ನಮ್ಮ ವ್ಯವಹಾರ, ನಮ್ಮ ಉದ್ಯೋಗ ಮಾಡ್ಕೊಂಡು ನಮ್ಮಷ್ಟು ಸ್ವತಂತ್ರವಾಗಿ ಇರಬೇಕನ್ನೋದು ಸಹಿತ ಅದಕ್ಕೆ ಅವಕಾಶ ಮಾಡಿ ಕೊಡದೆ ಹೋದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬೇಕು, ಯಾರ್ಯಾರು ಬೇಕು ಎಲ್ಲ ಹೇಳುವಂಥದ್ದನ್ನು ಮಾಡಿದ ನಂತರ ಅನಿವಾರ್ಯವಾಗಿ ನಾನು ಒಬ್ಬ ಡಾಕ್ಟರ್ನಾಗಿ ಒಂದು ಉದ್ಯೋಗ ಮಾಡೋದನ್ನ ಬಿಟ್ಟು ಈ ಸಮಾಜದಲ್ಲಿ ನಡೆದಿರ್ತಕ್ಕಂಥ ದಬ್ಬಾಳಿಕೆ ರಾಜಕಾರಣ, ಭ್ರಷ್ಟ ರಾಜಕಾರಣಗಳನ್ನ ತೆಗೆದು ಹಾಕಬೇಕು ಅನ್ನೋ ಸಲುವಾಗಿ ಅಂತವರು ಇವತ್ತು ನಿಮ್ಗೆ ತಮ್ಮ ವಿಷಯವಾಗಿ ನಾಲ್ಕಾರು ಮಾತುಗಳನ್ನು ಹೇಳಿದರು. ನಾಲ್ಕಾರು ವಿಚಾರ ಮಾತನ್ನು ಹೇಳಬೇಕಾದ್ರೆ ಅವ್ರು ಹೇಳೋದು ಲಿಂಗಾಯತರು ಬಹಳ ಚಲೋ ಕೊಡ್ತಾರೆ. ಇದು ವಿಶೇಷವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಗೋಕಾಕ ತಾಲೂಕಿನ ಹಿರಿಯ ರಾಜಕಾರಣಿ ಲಿಂಗಾಯತರು ಅವರನ್ನ ರಾಜಕೀಯವಾಗಿ ಮುಗಿಸುವ ಸಲುವಾಗಿ ಕಾರ್ಯಕ್ರಮ ಹಾಕಿದವರೇ ಅವರು ಹನಿ ಟ್ರ್ಯಾಪ್ ಮಾಡುವಲ್ಲಿ ಯಾರಾದ್ರೂ ಕೈವಾಡಿ ಇದ್ರೆ ವಿ.ಎಸ್. ಕೌದಲಿಗೆಯನ್ನ ರಾಜಕೀಯವಾಗಿ ಮುಗಿಸುವಂತ ಒಂದು ಕಾರ್ಯಕ್ರಮ ಯಾರಾದ್ರೂ ಹಾಕಿದ್ರೆ ಆ ಗೋಕಾಕ ತಾಲೂಕಿನ 1 ಮನೆ 5 ಬಾಗಿಲಿನ ಜನ ಇದು ಬಹುಶಃ ವಿ.ಎಸ್. ಕೌದಲಿಯವರು ಸಂಕೇಶ್ವರದ ಬೀಗರು, ಅದು ಮರಿಬೇಡ. ಎಲ್ಲಿ ಮಟ್ಟ ಅಡ್ಜಸ್ಟ್ಮೆಂಟ್ ಐತಂದ್ರೆ, ಎಲ್ಲಿ ಮಟ್ಟ ಮೋಸ ಮಾಡ್ತಾರಂದ್ರೆ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಲೋಕಸಭಾ ನಿಂತರು, ಬಿಜೆಪಿಯಿಂದ ಒಬ್ಬರು ಲೋಕಸಭಾ ನಿಂತರು, ಕಾರ್ಯಕರ್ತರು
ಹಂಗ ಈ ಸಂಕೇಶ್ವರ ಕ್ಷೇತ್ರದ ಹಿರಿಯರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬೀಗರು, ಯಾರೋ ಬೀಗರನ್ನ ರಾಜಕೀಯವಾಗಿ ಮುಗಿಸಿದ್ರು, ಈಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಕ್ತಾರ. ಎಂತ ವಿಪರ್ಯಾಸ. ಮತ್ತು ನಾವು ಲಿಂಗಾಯತರನ್ನ ಚೇರ್ಮನ್ ಮಾಡ್ತೀವಿ. ಇದು ಒಂದು ವಿ.ಎಸ್. ಚೌಧರಿಯವರನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡವರು ಇವರೇ. ಒಂದು ಮನೆ 5 ಬಾಗಿಲು, ಅದರಿಂದ ಒಂದು ಮನೆ 3 ಬಾಗಿಲು. ಈಗ ನಮ್ಮ ಸ್ಟೈಲ್, ಮುಖ್ಯ ಸ್ಟೈಲ್, ಒಂದು ಮನೆ 5 ಬಾಗಿಲು. ಯಾಕಂದ್ರೆ ವಿ.ಎಸ್. ಚೌಧರಿಯವರು ಲಿಂಗಾಯತ, ವಿ.ಎಸ್. ಚೌಧರಿಯವರ ಯಾವ ಚುಕ್ಕೆ ಇತ್ತು, ವಿ.ಎಸ್. ಚೌಧರಿಗಳ ಭಾಗದಲ್ಲಿ ತಮ್ಮ ಕೆಲಸ ಕಾರ್ಯವನ್ನು, ಸಮಾಜ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ರು. ಇವೆಲ್ಲ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಇವತ್ತು ಈ ಊರಿನ ಬೀಗರು ಅಂತ ಹೇಳಿದ. ಯಾಕೆ ಹೇಳಿದ್ರೆ ಈಗ ಅವ್ರ ದೋಸ್ತಿ ಅವ್ರಿಗೆ ಹೆಚ್ಚಾಗಿ, ಇನ್ನು ಅವ್ರು ಹೋಗಿ ಯಾವಾಗ ಎಲ್ಲಿ ಹಾಕ್ತಾರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾವು ಭಾಳ ಹೇಳಬಹುದು. ನೀವು ಹೋರಾಟ ಸಾಹೇಬ ಅವ್ರಿಗೇನು ಹೇಳ್ಬೇಕಾದ್ರೆ 1 ಅಥವಾ 2 ಮಾತು ಅಷ್ಟೇ ಹೇಳೋದು. ಯಾಕಂದ್ರೆ ನಮ್ಮ ವಯಸ್ಸೇನಾಗಿತ್ತು, ಅದಕ್ಕೆ ಡಬಲ್ ಅವರಿಗೆ ಮಳೆಗಾಲ ಬೇಸಿಗೆ ಅದಕ್ಕೆ ಇವತ್ತು ಆ ಹಿರಿಯರದವ್ರಿಗೆ ನಾವು ಹೇಳಕ್ ಬರಂಗಿಲ್ಲ. ನಾವು ಕೆಲವೊಂದು ಜನ ಸಜೆಷನ್ ಮಾಡಿದಾಗ ನಾನು ಕರೆದು ಹೇಳುವಂತ ಪ್ರಯತ್ನ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಏನು ಉತ್ತರ ಕೊಡ್ತೈತೆ ನೋಡು. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕಂದ್ರೂ ಸಹಿತ ಸಂಕೇಶ್ವರ ಪರಿಸ್ಥಿತಿ ಇವತ್ತು ಈ ಭಾಗದಲ್ಲಿ ಶಾಸಕರಾಗಿ, ಈ ಭಾಗದಲ್ಲಿ ಶಾಸಕರು ಇವತ್ತು ದಿವಸ ಮಲಗೌಡ ಪಾಟೀಲರಾಗಿದ್ದಾರೆ, ಇವತ್ತು ದಿವಸ ಎ.ಬಿ. ಪಾಟೀಲರಾಗಿದ್ದಾರೆ, ಸಾರ್ವಾಳೆ ಅವರಾಗಿದ್ದಾರೆ. ಇವತ್ತು ಶಾಸಕರಾಗಿ ಮಲಗೌಡ ಪಾಟೀಲರು 4 ಪೀರಿಯಡ್ ಅದಾರ, ಶಾಸಕರಾಗಿ ಕುಮಾರಣ್ಣ ಪಾಟೀಲರು 3 ಪೀರಿಯಡ್ ಅದಾರ, ಸಾರ್ವಾಳೆ ಅವರು 1 ಪೀರಿಯಡ್ ಅದಾರ, ಮುಂದೊಂದು 3 ಪೀರಿಯಡ್ ಉಮೇಶ್ ಕತ್ತಿ ಅವರು. ಆದ್ರೆ ಈ 4 ಜನ ಯಾವ್ದಾದ್ರು ಪಾಂಡ್ಯಗಳ ಬಗ್ಗೆ ಕೇಳಿಸ್ಕೊಳ್ಬೇಡ. ಈ ಶಾಸಕರಿಗೆ ಹೆಸರು ಹೇಳಿ ಇವ್ ಯಾರೇ ಒಂದು ಹೊಲ ಮನಿ ಬರ್ಸ್ಕೊಳ್ಳೋದು ಉದಾಹರಣೆ ಅವ್ರು ಶಾಸಕರಾಗೋದಕ್ಕೆ ನಾವು ಹೊಲ ಮನಿ ಬರ್ಸ್ಕೊಳ್ಳೋದು ಲಕ್ಷ ಇವತ್ತು ರೊಕ್ಕ ಬೇಕವ್ರಿಗೆ. ಈ ಯಾವ್ದ್ರ ಕೂಡ ಒಂದು ಸತೈತಂದ್ರೆ ಇಂಗ್ಲಿಷ್ ಶರ್ಟ್ ಹಾಕುತ್ತಾರ, ಸ್ಕೂಲ್ ಹಾಕೊಂಡ ವಿಷಯ ತಗೊಂಡ ಅಥವಾ ಇದುವಾಗಿ ಸತೈತ ಅಂದ್ರೆ ಅದು ಇಸ್ತ್ರಿ ಶರ್ಟ್ ಹಾಕೋತಾರ. ಯಾಕಂದ್ರೆ ಹೆಣದ ಮ್ಯಾಗ 10 ಲಕ್ಷ ಕೊಡಿಸ್ತಾರ ಅವ್ರ, ಜೀವನ ಮ್ಯಾಗ ಅಲ್ಲ. 10 ಹೆಣದ ಮ್ಯಾಗ 10 ಲಾಖ ಕೊಡ್ತಾರ. ಆ ತಾಕತ್ತಿ ಈ ಭಾಗ ಶಾಸಕರು ಯಾರ ಮಾಡಿದವರು, ಹೊಲ ಬರ್ಸ್ಕೊಂಡವರು, ಮನಿ ಬರ್ಸ್ಕೊಂಡವರು. ಆದ್ರೆ ಇವತ್ತು ಹೆಣದ ಮ್ಯಾಗ ರೊಕ್ಕ ಹೋಗ್ತಾರೆ. ಎಷ್ಟು ಚಾಲಾಕ್ಷ ರೂಪಾಯಿ ಕೇಳೋರು ಹೆಣದ ಹೆಂಗ್ ಕೊಡಿಸ್ತಾರೋ ಆ ಊರಿಗೆ ಹೋಗೋದು. ಕೋಳಿಯವರು ನಿಮ್ಮ ಸಂಶಯ ಇದ್ರೆ ಬರ್ತಾರೆ, ನಿಮ್ಮ ಸಂಶಯ ಇದ್ರೆ ಅವರು ನಿನ್ನ ಸಂಶಯ ಇದ್ರೆ ಇವರು ಸಂಚರಿಸಿದ್ರೆ ಇವರು ಮನೆಗೋದ ಇಟ್ಟು ಬಂದು ಅನ್ಬೋದ. ಈ ಕಡೆ ಬಂದ, ಈ ಕಡೆ ಬಂದ, ಒಟ್ಟೆ ನಾರಾಯಣ ಒಂದು ವಾರ ಊರಿಗೆ ಹೋಗ್ತದ. ಎಲ್ಲ ಎಂಟ್ರಾಗಿ ಮುಗದೈತಂದ ಚಿಟಿಗೆ ಬರ್ತದ. ಅವಂದು 2-3 ಮಾಡ್ಕೊಂಡು ಹೋಗ್ತಾರ ನಾವು ಪಿ.ಎ. ಆ ಮಗ ಹೋಗುವ ಮುಗಿತು. ಇನ್ನು PSI ಇಲ್ಲ.
ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕಾಗಿರ್ತೈತಿ. ಕೂಡ ನಿಮ್ಮ ಹೆಸರಲ್ಲೇ ಜನ ಮಾತಾಡಕತ್ತಾರೆ, ನಿಮ್ಮದೇ ಏನಿರುವುದಿಲ್ಲ. ಆದರೆ ಒಂದು 4-5 ಹೆಸರು ಬೇರೆ ಹೇಳೋದಕ್ಕೆ ಅವ್ರಿಗೆ ಒಂದು 4-5 ಹೆಸರು. ಈಗ ನಮ್ಮಲ್ಲಿ ನೀವು 183 ಹೇಳಿದ್ರೆ ಬಹುಶಃ ಮಲ್ಲರಗೌಡ ಇರ್ಬೋದು, ಸರಳ ಇರ್ಬೋದು, ಇರ್ಬೋದು, ಉಮೇಶ್ ಇರ್ಬೋದು, ಅನೇಕ ಭಾಗ ಶಾಸಕರನ್ನು ಇನ್ನೂ ಸಹಿತ ಇಂಥ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ನಾವ್ಯಾರು ಕಂಡಿಲ್ಲ. ಈಗ ಇವತ್ತು ಲಿಂಗಾಯತರ ಅಧ್ಯಕ್ಷ ಮಾಡ್ತೀವಿ ಡಿಸಿಸಿ ಬ್ಯಾಂಕ್ ಅಂತ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಲಿಂಗಾಯತರ ಅಧ್ಯಕ್ಷ ಮಾಡಿದ್ರು. 1995-96 ನಾವು ಹಿರಣ್ಯೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಮುಗಿಸಿ ನಾನು ಚೇರ್ಮನ್ ಆದ್ವಿ. ಅವಾಗ ನಾನು ಅಲ್ಲಿ ಡಿವೈಎಸ್ಪಿ ಪ್ರಕಾಶ್ ಅಂತ ಇದ್ದ, ಅವ್ನು ಹೇಳೋ ಮುಖಾಂತರ ಸಾಕಷ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡೋ ಮುಖಾಂತರ ಇವತ್ತು ದಿವಸ ಅವರ ಅಧಿಕಾರಕ್ಕೆ ಬಂದರು. ಬಂದ ನಂತರ ಅಲ್ಲಿ ನಾವು ಲಿಂಗಾಯತ ನಾವಲಗಟ್ಟಿನ ಚೇರ್ಮನ್ ಮಾಡಿ ಅವನ ತೆಗೆ ಹೆಚ್ಚು. ಅದ ನಂತರ ಅಶೋಕ್ ಪಾಟೀಲ್ ಲಿಂಗಾಯತ ಆಗಬೇಕಪ್ಪ ನಮ್ಗೆ ಆರೋಗ್ಯ ಅಂತವರು ಅಶೋಕನ್ನ ಪಾಟೀಲ್ ಚೇರ್ಮನ್ ಮಾಡಿದ್ರು. ಏನು ಅವ್ರ ವಿಶ್ವಾಸ ಸಹಿ ಮಾಡಕ್ಕೆ ಹೋದ. ಎನ್ಕ್ವೈರಿ ಆಯ್ತು, ಸಿಒಡಿ ಎನ್ಕ್ವೈರಿ ಆಯ್ತು. 4 ತಿಂಗಳಿಗೆ ಅಶೋಕ್ ಪಾಟೀಲ್ 4 ತಿಂಗಳು ಜೈಲಿಗೆ ಹೋಗಿ ಬಂದ್ರು. 4 ತಿಂಗಳು ಜೈಲಿಗೆ ಹೋಗಿ ಬಂದ್ರು ಅಶೋಕ್ ಪಾಟೀಲ್. ಯಾಕೆ ಲಿಂಗಾಯತರು ಮಾಡ್ತಾರಂದ್ರ ಲಿಂಗಾಯತರು ಮಾಡಿದ್ರು ಮಾಹಿತಿ ಇದ್ದವ್ರು ಮಾಡೋದಿಲ್ಲ. ಅಂಗುಟ ಚಾಪಿರ್ಬೇಕು, ಉಗಳ ಹಚ್ಚಿ ಇದೇಗ ನಾನಂತೂ ಹೇಳ್ದ ನನ್ನ ಮುಂದೆ 290 ಕೋಟಿ ರೂಪಾಯಿ ಯಾವುದೋ ಶುಗರ್ ಫ್ಯಾಕ್ಟ್ರಿ ಸಾಲಬೇಕಾಗಿತ್ತು. ನಾವು ಜಯಶೀಲ್ ಶೆಟ್ಟಿ ಒಂದು 5 ಎಕರೆ ಎಣ್ಣೆ ಇರ್ತದೆ ಬೆಳಗಾವ, ಅದ್ರನ್ನಾಗ 80 ಕೋಟಿ. ಇಲ್ಲಿ ನಮ್ಮ KH ಬಾಜು ಒಂದು 5 ಎಕರೆ ಇರ್ತದೆ, ಅದ್ರ ಮ್ಯಾಗ ಒಂದು 50 ಕೋಟಿ, ಅಲ್ಲಿ 130 ಕೋಟಿ, ಮತ್ತು ಕೊಲ್ಲಾಪುರ ಡಿಸಿಸಿ ಬ್ಯಾಂಕ್ನಾಗ 80 ಕೋಟಿ, ನಮ್ಮಲ್ಲಿ 80 ಕೋಟಿ, 290 ಕೋಟಿ ಕೊಟ್ಟು ಯಾವುದಕ್ಕೆ? ಲಕ್ಷ್ಮೀ ನರಸಿಂಹಯ್ಯ. ಇಟ್ಟು ಮಂಡ್ಯಾಗ ಲಕ್ಷ್ಮೀ ನರಸಿಂಹಯ್ಯ ಯಾವ ಮಾತಿಗೆ ಯಾವ ಇರ್ತಿಲ್ಲ. ಲಕ್ಷ್ಮೀ ನರಸಿಂಹ ಕೂಡ ಕೋಣ ಅಂಬ ಕತ್ತವ್ರೆ. ಲಕ್ಷ್ಮೀ ನರಸಿಂಹಯ್ಯ ಮನುಷ್ಯನೇ ಇಲ್ಲ. ಅದ್ರ ಮ್ಯಾಲ ಅದ್ರ ಆಫೀಸ್ ಇಲ್ಲ, ಆಫೀಸ್ ಅಡ್ರೆಸ್ ಇಲ್ಲ, ಪ್ಲಾಟ್ ನಂಬರ್ ಇಲ್ಲ. ಕಡಿಗೊಂದು ಪ್ಲಾಟ್ ನಂಬರ್ ಕೊಟ್ಟು ನಾವು ವಿದೌಟ್ ಅಡ್ರೆಸ್ ಹೆಂಗ್ ಕೊಡಕ್ ಹೋಗುತ್ತೆ ಅದು ಹೋಗಿ ನೋಡಿ ಬರ್ತಿರುತ್ತೆ. ಆ ಪ್ಲಾಟ್ ನಂಬರ್ ಕೊಟ್ಟರೆ ಬೆಂಗಳೂರಾಗಿ ನೋಡಕ್ ಹೋದ್ರೆ ಸೈಕಲ್ ರಿಪೇರಿ ಮಾಡೋ ಗ್ಯಾರೇಜ್ ಇತ್ತು. ಸೈಕಲ್ ರಿಪೇರಿ ಮಾಡೋ ಗ್ಯಾರೇಜ್ ಅಂದ್ರೆ ಇಟ್ಟು ಡೀಪ್ ನೀವು ಹೋಗೋದಾದ್ರೆ ನೀವು ಚೇರ್ಮನ್ ಆಗಿ ಉಳಿದಾಗ ದೊಡ್ಡ ಬ್ಯಾಂಕ್ ಇಟ್ರೋಕೆ, ಸಾರ್ವಜನಿಕರು ಹೋಗ್ಬೇಕು. ಇದು ಡೆವಲಪ್ ಮಾಡಕ್ಕೆ ನಾವು ಕರೆಕ್ಟ್ ಬಂದ್ರೆ ಕೊಡ್ತಾರೆ, ಇದೆಲ್ಲ ಸರಿ ಮಾಡಂಗಿಲ್ಲ. ಅದ್ರ ನಂತರ ಗಾಳದ ಮನೆಗೆ ರೊಕ್ಕ ಕೊಡೋದು ಕೊಡೋದೇ ಇಲ್ಲ. ಗಾಳ ಮನೆ ಕೊಡೋಣ ಅಂದ ಕೂಡ ಅದಕ್ಕೆ ಭಾಳ 8 ಲಕ್ಷ ರೂಪಾಯಿ ಹೊಸ ಸಿಸ್ಟಮ್ ನಾವು ಹಾಕಿಟ್ಟು 8 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಗಾಳದಲ್ಲಿ 70 ಲಕ್ಷ ಕೊಡ್ತೀವಿ, 50 ಹೆಂಗ್ ಕೊಡಕ್ಕೆ ಹೋಗೋದಕ್ಕೆ ಇಲ್ಲ.
ಇಲ್ಲಿ ವಿಚಾರ ಮತ್ತು ಅವ್ರು ಕೇಳಿನ ಕರೆದು ನೀ ಬ್ಯಾಂಕ್ ರಿಸರ್ವ್ ರೊಕ್ಕನ ನೀವು ತಕ್ಕೊಳ್ಳೋದಂದ್ರೆ ನಾ ಈ ಬ್ಯಾಂಕ್ನಾಗ ಯಾಕಂದ್ರೆ ಮುಚ್ಚಿ ಹೋಗಿತ್ತು 96ನೇ ಇಸ್ವಿಯಾಗ ಮುಚ್ಚಿ ಹೋಗಿತ್ತು. ಅದನ್ನು ಉಳಿಸಿ ಬೆಳೆಸಿ ಇವತ್ತು ದಿವಸ ವ್ಯವಸ್ಥಿತವಾಗಿ ನಮ್ಮ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಈ ಒಂದು ಹಂತಕ್ಕೆ ತಂದ. ಮತ್ತು ಬಹುಶಃ ಕರ್ನಾಟಕ ರಾಜ್ಯದಾಗ ಡಿವಿಡೆಂಡ್ ಯಾವ್ದಾದ್ರು ಬ್ಯಾಂಕ್ ಇದೆ ಬೆಳಗಾವಿ ಜಿಲ್ಲಾ ಮಧ್ಯವಿಲಾಸ ಬ್ಯಾಂಕ್ ಅವತ್ತು ಈ ಸಂದರ್ಭವನ್ನು ಅವ್ರಿಗೆ ಹೇಳಿದ ದಯಮಾಡಿ ನನಗೆ ಆಗುದಿಲ್ಲ ಮತ್ತು ನೀವು ಊಟ ಮಾಡಕ್ಕಿದ್ರೆ ಇದನ್ನು ತಡೆಯಕ್ಕೂ ಯಾವ ಗೊತ್ತಿಲ್ಲ. ಡೈರೆಕ್ಟ್ ಹೋಗಿ 7 ಮಂದಿನ ಕಳಿಸಿ ಹಿಂಗೆ ಬರಾಗತ್ತೆ ಮತ್ತು ಹೆಂಗಿದೆ ಅನ್ನೋದೇ ಇಲ್ಲಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡೋದು. ಮೀಟಿಂಗ್ ಚರ್ಚೆ ಮಾಡಿದ್ವಿ. ಗಜಾನನ ಕೊಳ್ಳಿ, ನಾನು, ಲಕ್ಷ್ಮಣ್ ಸವದಿ 3 ಮಂದಿ ಹೋದ್ರು. ಇದೇನು ಚರ್ಚೆ ಮಾಡೋದು ಅಂತ ನಾ ಅಂದಿದ್ದೀನಿ. ಒಬ್ಬೊಬ್ಬ ಡೈರೆಕ್ಟರ್ಗೆ 50-54 ರೂಪಾಯಿ ಜೊತೆ ಯಾವ ಬರಲೇ ಇಲ್ಲ. ಇದೇನು ಹುಡುಗರ ಕಿಶೋರ್ ನಾನು ಗಜಾನ ಬಿಟ್ಟು 50-50 ಹರೀಶ್ ಅಲ್ಲ ಅಡ್ವಾನ್ಸ್ 25 ಕೊಡು. 25 ಲಾಖ ಅಡ್ವಾನ್ಸ್ ಎಲ್ಲ ಮಂಜೂರಾಗಿ ಬಂದು ಕೈಯಾಗ ಹೋಗ್ಕೊಂಡು 25 ಆ ಮೀಟಿಂಗ್ ಯಾರು ಬರ್ತಾರೆ ನಾ ಗಜಾನಗಳಿಗೆ ಹೇಳಿ ಮತ್ತೆ ಇದು ಕೊಡ್ಬೇಡಿ ನೀವು ಹೋಗು ಏನು ಸಿಗ್ತಾವ ಏನು ಕೊಡ್ತೀರ ನಾವು ಬೇದಲ್ಲ ಗೊತ್ತಿಲ್ಲ ನಾಳೆ ಹೋಗುದಿಲ್ಲ ಅವ್ರ ಸರ್ಕಾರ ಮಾಡಿದಾನು 10 ನಿಮ್ಮ ಮಣ್ಣು ರೂಪಾಯಿ ನನಗೆ ದೇವರೆಲ್ಲ ಕೊಟ್ಟರು ನಿನ್ ಜೊತೆ ನಾವು ನೀ ಕೆಳಗೆ ಮುಂದೆ ನಿನ್ ಜೊತೆ ಬರೋ ಕರೆಗೆ ಜೀವನ ಕರೆಸಿ ಬಾರದವ್ರು ಬ್ಲಾಕ್ ಕಾರ್ಡ್ ಸೈನ್ ಮಾಡಿ ಇವ್ನಿಡುವ ಮುಂದೆ ನಾನು ಯಾವಾಗ ಫೋನ್ ಮಾಡಿ ಹೇಳ್ತಾರೆ ಅವಾಗ ಸ್ಪೀಕರ್ ಬೋರ್ಡ್ನಾಗ ಸ್ಪೀಕರ್ ಮಾಡಿ ಕಳಿಸುತ್ತೆ ಮುಗಿಸಿ. ಇವತ್ತು ಡಿಸಿಸಿ ಬ್ಯಾಂಕ್ ಈ ಸಲದ ಚುನಾವಣೆ ನಡೆಯಕತ್ತದೆ. ಈ ಸಲದ ಚುನಾವಣೆ ಏನು ಡಿಸಿಸಿ ಬ್ಯಾಂಕ್ ಅವ್ರ ಕಡೆ ಹೋದ್ರ ಮುಂದಿನ ಚುನಾವಣೆ ಬರೋದಿಲ್ಲ. ಮುಂದಿನ ವರ್ಷ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈ ಸಲ ಜಿಲ್ಲಾ ಎಲ್ಲ 15 ತಾರೀಕಿನ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಏನು 3 ತಿಂಗಳ ಅಡ್ವಾನ್ಸ್ ತಾಲೂಕಾ ತೆರಿಗೆ ಒಂದೊಂದು ತಾಲೂಕಿನ ಒಂದು ಸೊಸೈಟಿ 1 ಲಾಖ 1.5 ಲಾಖ 2 ಲಾಖ 4 ಲಾಖ 5 ಲಾಖ ಏನೇನು ಕೊಡ್ತಿಲ್ಲ ಆ ರೊಕ್ಕ ತಗೊಂಡು ಬಂದ್ರೆ ವೋಟ್ ಹಾಕಿರಂದ್ರೆ 15 ತಾಲೂಕಿನಾಗ ಇರ್ತಕ್ಕಂಥ ರೈತರ ಭಿಕ್ಷಾ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಈ ಒಂದು ಸಂಸ್ಥೆ ಮೇಲೆ ಡಿಪೆಂಡ್ ಇದ್ದಂತ ಇವತ್ತು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಈ ಸಂಸ್ಥೆ ಮೇಲೆ ಡಿಪೆಂಡ್ ಇದ್ದಂತ ಜನ ಹಾರಿ ಬರ್ತಾರೋ ಅನ್ನೋ ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ದಯಮಾಡಿ ಜಿಲ್ಲೆಯ ಜನ ಇವತ್ತು ದಿವಸ ವಿಚಾರ ಮಾಡಬೇಕು. ಕ್ಷಣದ ಸುಖಕ್ಕಾಗಿ ಏನೋ ದುಡ್ಡು ಕೊಡ್ತಾರಂದ್ರೆ ಮತ ಹಾಕಿದ್ರೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಬೆಳೆಸಾಲ ಅದ್ರ ಸಾಲ ಇದ್ರ ಸಾಲ ಕೊಡಬೇಕು. ಅದೇನು ವ್ಯವಸ್ಥೆ ಆಗೋಲ್ಲ. ಅದನ್ನೇ ಆಗಿದೆ ಈ ಹೆಂಗಲ್ಲಿ ಅವ್ರಿಗೆ ಹೋಗಾಗದ ಒಂದು BO ಆಫೀಸ್ ಕೆಳಗೆ ಶರದೈತಿ ಮ್ಯಾಗ BO ಆಫೀಸ್ ಅದು ಮತ್ತೆ ಹೆಂಗಿದೆ ನೀನು ಮಾಡಿದ್ರೆ ಇಂಥ ಒಂದು ಸಂದರ್ಭವನ್ನು ನಾವು ಗಮನದಾಗ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಾನಿಲ್ಲಿ ಊಟಿ ಹಾಕಿ ಹೋಗಿದ್ದೆ. ಅವ್ರು ಕೇಳಿದಂತ काय हो सावकार त्यांनी 4 वेळा येऊन गेला. तुम्ही पहिल्यांदा आता यायला लागले. मग 4 वेळा येऊन जाऊ दे. त्याचं पण कोण होतं नाही आमच्या गावात कोण नव्हतं. तरी त्याचं जातात काय येणार गडीपर्यंत जाणार आणि गडीवर येणार निपाणीपर्यंत जाणार. 4 दिवस रोड मारले येणार.
ನಾಯಿ ಅವ್ರಿಗೆ ಓಟ್ ಕೇಳಕ್ಕಿಲ್ಲ. ಈ ಕರ್ನಾಟಕ ಗೋವಾ ಹೈವೇ ಮ್ಯಾಗ ಅದು ಜಮೀನ್ ಯಾವ ಚಲೋ ಜಮೀನ ಯಾವ ಚಲೋ ಯಾವ ಹವಾಮಾನ ಬಿಟ್ಟು ಯಾವ ಯಾವ ಗನ್ಪಾಯಿಂಟ್ ಮೇಲೆ ಬಿಟ್ಟು ಕೊಡ್ತಾ ಅದನ್ನೆಲ್ಲ ಮಾಹಿತಿ ತಗೊಳಕ 4 ದಿವಸ ಓಡಾಡೋದು ನಿಮಗೆ ಅವ್ರು ಬೇಕು ನಾವು ಬೇಕು. ಅದರ ಸಲುವಾಗಿ 2 ತಿಂಗಳ ತಿರುಗಾಡ್ತ ನಮ್ಮ ತಾಲೂಕಿನಾಗ ಹೇಳೋದ ತಿರುಗಾಡ್ತಾರ ಹಿಸ್ಟ್ರಿ ಅರ್ಥ ಐತಂತ ಕಡೆ ಕೆಲವರು ಹೆಂಗ್ ತಿರುಗಾಡ ಹಾಕಿ ಇಡೀ ತಾಲೂಕ ತಿರುಗಾಡ ಅದು ಮತ್ತೆ ಯಾರವರು ಕರೆಕರೆ ಹೇಳೋದಲ್ಲ ಉಸ್ತುವಾರಿ ಸಚಿವರು ಓಡೋಡಿ ಗಲ್ಲಿ ಗಲ್ಲಿ ತಿರುಗಾಡಲು ಒಂದು ಹುಡುಗ ಹೋಗಿ ಬಂದು ಹೇಳಲಿಲ್ಲ. ಅವ್ರು ಮಾತಾಡಿಸಿಲ್ಲ, ತೆರಿ ನ್ಯಾಯ ಮಾಡಿ ಅವ್ರು ನೋಡಿಲ್ಲ. ಇದು ನಮ್ಮ ಮುಖ್ಯ ತಾಲೂಕಿನ ಮತ್ತು ಇನ್ನೊಂದು ಥೋಡೆ ನಿಮ್ಗೆ ವಿಷಯ ಗೊತ್ತಿಲ್ಲ. ಈ ಸೂಜಿ ಡಬ್ಬನ ದಾನ ಮಾಡೋದು ವಿಷಯ ಸಾಧ್ಯ सुई डबना आणि दोरा वेगळे दुपारी सूजी डबना दादा बेकिंडी म्हणून विचार म्हणून बेळ ಮುಂಜಾನೆ ಸಂಜೆ ತನಕ सूजी डबना दादा ಕುಟುಂಬ ಇರ್ತದೆ. ಅವ್ರು ಯಾಕೆ ಬರ್ತಾರಂದ್ರೆ कुठला गल्लीमध्ये लोक कमी आहे, कुठलं घरला करून म्हणजे ಯಾವ ಮನೆ ಕೀ ಹರಿಯೈತಿ, ಯಾವ ಕೀ ಸಲ್ಲೈತಿ, ಯಾವ ಭಾಗ ಕೊಡ್ತಿರ್ತೈತಿ, ಈ ಭಾಗದಾಗ ಹಿಂದಿನ ಹಿಂದೂ ಬಾಗಿಲು ನಾಟಕ ಗೊತ್ತೈತೇನ, ಅವ್ರು ಸೂಜಿ ಡಬಣ ದಾರು ನೆವಾರ ಬಂದಂತ ದರೋಡಿ ತಗೊಂಡವ್ರೆ. ನಮಗ್ ಗೊತ್ತಿಲ್ಲ ಬಂದ್ಗಳೇ ಈ ಮನೆಗೆ ಬಂದ್ರೆ ಈಗ ಹೋಗ್ತಾರ ಯಾರನ್ನ ನಾವು ಕರೆದಿಂದ ಬಿಟ್ಟಿದ್ದು ಕರೆಯದೆ ಬರುವವನ ಕೇಳದೆ ಕೇಳದೆ ಹೋಗುವನ ಕರೆದದ್ದು ಕೆಲವೇ ಹೊಡೆ ಬೆಳೆದ ಕಷ್ಟ ಇಟ್ಕೊಂಡು ಬರ್ತಾವ್ರು ಏನ್ ಅಂತ ಜನ ಕಡೆಗೆ ಬಂದಪ್ಪ ಏನು ಬಂದವ್ ಚಾ ಮಾಡಿ ಕೊಡ್ಬೇಕು. ಚಾ ಮಾಡಿ ಕೊಡುವುದ ಇವ್ರು ಹೊರಗೆ ಕೊಟ್ಟು ಜನ ಕೇಳಿಸ್ತಾರೆ. ಹಿಂಗೆ ಹೇಳ್ತೈತಿ ಈ ಮನೆ ಕಿಮ್ಮತ್ ಖರೀದ್ನ ಚಲೋನ ಖರೀದ್ನ ಚಲೋ. ಮತ್ತೊಬ್ಬ ಹೇಳ್ತಾರೆ ಆಶಾಪುರ ನಮ್ಮ ಜಮೀನು ಹೇಳಕ್ ನಮ್ಗ ಗೊತ್ತಿಲ್ಲ, ನಮ್ಮ ಜಮೀನು ಹೇಳಕ್ ನಮ್ಗ ಗೊತ್ತಿಲ್ಲ ಅಂದ ಅವ್ರು ಕರೆಯಲ್ಲ. ಅವ್ ಹೇಳೋದಲ್ಲಿ ಸತ್ಯವಾದ ರೊಕ್ಕ ಪಟ್ಟು ಖರೀದಿ ದಸ್ ಮಾಡಿದ್ರೆ ಗೊತ್ತಿರ್ತೈತಿ, ಯಾವ್ದು ಬ್ಯಾಂಕ್ನಾಗ ಸಾಲ ಮಾಡಿ ತಗೊಂಡಿದ್ರೆ ಗೊತ್ತಿರ್ತೈತಿ, ಮನ್ಯಾಗ ಬಂಗಾರ ಒತ್ತೆ ತಗೊಂಡ್ರೆ ಗೊತ್ತಿರ್ತೈತಿ. ಅವ್ರು ಸ್ವಂತ ರೊಕ್ಕ ಆಗಿ ತಗೊಂಡೇ ಇಲ್ಲ, ಅವ್ರ ಮೈಗೆ ಬೆಳೆ ಹೊಡೆದ ಕರ್ತ ಮಾಡ್ತಾರೆ. ಇವರು ಇಂಥವೆಲ್ಲ ವಿಷಯಗಳನ್ನು ಹೇಳುವಾಗ ಇವತ್ತು ಶಂಕರನ ಕರ್ಣಿ ನಮಗೂ ಅಗ್ನಿ ಪ್ರೀತಿ ಮನುಷ್ಯ ಶಂಕರ ಕಾಕ ನಮ್ಮ ಬಣ್ಣೂರು ಬ್ರಾಂಚ್ ಸಲಹಾ ಸಮಿತಿ ಚೇರ್ಮನ್ in 1987 ಅವರು ಫೈನಲ್ ಅವರು MLA ಅವರು ಸಲಹಾ ಸಮಿತಿ ಚೇರ್ಮನ್ ಅವರು
ಇವರು ಎಲ್ಲಿದ್ದು ಭಕ್ತರು ಭಕ್ತರು ಬೆನ್ನ ಹತ್ತಿ ದುಮಡಿ ಮಾಡಿ ಶಂಕರ್ ಬೇಕರು ಭಟ್ಟೋದು ಎರಡು ಭಟ್ಟೋದು ಆ ಟೈಮ್ ದುಮಡಿ ಆಯ್ತು ಏನೇನಾದ್ರು ಕಡಿಕೆ ಅವ್ರ ಕಬ್ಜ ಹೌದು ವಿನಯನ್ ಅವ್ರ ಕಬ್ಜ ಹೌದು ಅವ್ರ ಕಬ್ಜ ವಿನಯನ್ ಹೋಗ್ಬಿಡ್ಲೆ ಒಂದು 6 ತಿಂಗಳೆಲ್ಲ ಇದ ಉಸ್ತುವಾರಿ ಹೋಗಿ ಬಟ್ಟೆ ನೋಡೋದು ಚಾಲೂ ಆಯ್ತು ಒಂದು 2 ವರ್ಷದ ಸುತ್ತಮಾರಿ ಮಾಡಿದ್ರು ಮುಂದೆ ಹೇಳಿದ್ರು ಏನು ಪಗಾರ ಬರ್ತದೆ ಅದ್ರೊಳಗೆ ಅರ್ಧ ನಿಮ್ಗ ಅರ್ಧ ನಮ್ಗ ಅಲ್ಲೇ ಬಂದಿದ್ವಿ ಒಂದೇನು ಒಂದು 60,000 ಮಂದಿ ಹೋಗ್ತಿದ್ರು ಎಲ್ಲ ಅವ್ರ ಮಂದಿ ಗೋಕರ್ಣದಾಗ ಹೋಟೆಲ್ ಹೋದಾಗ ಬಾಂಡೆ ತೊಳೆಯಾಕ ಅದರ ಬಗ್ಗೆ ಹೆಚ್ಚು ಇವತ್ತು ಘಟಪ್ರಭಾ ಫ್ಯಾಕ್ಟರಿ ಬಗ್ಗೆ ಹೆಚ್ಚು ಇನ್ನೊಂದು ಹಪ್ತಾದ ವಿಚಾರ ಕೇಳಬೇಕು ಹಪ್ತಾ ನಾವು ತಿಳಿದಿಲ್ಲ ವಕೀಲರು ಬಾರ್ ಅಸೋಸಿಯೇಷನ್ಗೂ ಹಪ್ತಾ ಇರೋ ನಮಗೂ ಗೊತ್ತಿದ್ರಿಲ್ಲ ಏ ದೇಶವನ್ನ ನವಾಜುವ ಬಾರ್ ಅಸೋಸಿಯೇಷನ್ ಹಪ್ತಾ ಡಾಕ್ಟರ್ಗೆ ಹಪ್ತಾ ಬಂಗಾರಂಗರಿಗೆ ಹಪ್ತಾ ಪನಾರಂಗರಿಗೆ ಹಪ್ತಾ ನಾವಿಗೆರಂಗರಿಗೆ ಹಪ್ತಾ ಅರಿವಿಯರಿಗೆ ಹಪ್ತಾ ಕಿರಾಣಿಗೆ ಹಪ್ತಾ ಟಮ್ಟಮ್ ಹಪ್ತಾ ಕ್ರೂಸರ್ ಹಪ್ತಾ ನೇತ್ರ ಹಪ್ತಾ ಓಲ್ಡರ್ ಹಪ್ತಾ ಕಾಂಟ್ರಿಕ್ಟ್ ಹಪ್ತಾ ಹಪ್ತಾ ಈ ನುಡಿ ಹಪ್ತಾ ಹಪ್ತಾ ಮ್ಯಾಗಿಲ್ಲದ ಇವತ್ತು ದಿವಸ ಹಪ್ತಾ ಹೋಗಿಲ್ಲವರು ಶಕ್ತಿ ಈಗ ಮಾಡಿ ಉಮೇಶ್ ಅಂತ ಕಾರ್ಯಕ್ರಮ ಬಹುಶಃ ನೀವು 4 ಜನ ಬಂದಿರ್ಬೋದು ಸಂಕೇಶ್ವರ ಜನ ಬಂದಿದ್ದು ಉತ್ತರ ಕರ್ನಾಟಕದ ಕನಸುಗಾರ ಅಂತ ಪುಸ್ತಕ ಬಿಡುಗಡೆ ಮಾಡೋದು ನಾಲ್ಕು ಮಾತಾಡ್ತದೆ ನಿಮ್ಗೆ ಗೊತ್ತೈತಿ ಉಮೇಶನ್ನು ಮಾತಾಡ್ತಾರೆ ನಿಮ್ಗೆ ಗೊತ್ತೈತಿ ನಮ್ ನಿಖಿಲ್ ಗದ್ದಿ ಮಗ ನಾವು ಭಾಷಣ ಮಾಡಿದ್ರ 50,000 ಮಂದಿ ನಾವು ಮುಂಜಾನೆ ಬೇದಿನ ನಾವು ಮಗನ 50,000 ಮಂದಿ ಇರ್ತೈತಿ ಏನ್ ಭಾಷಣ ಮಾಡ್ತಾರೆ ನಾವು ಕಡಾಡ್ತೀವಿ ಅವನು ಬೇದೀನಿ ಪವನ್ ಗದ್ದಿ ಮಗನ ಬೇದೀನಿ ಪೃಥ್ವಿ ಗದ್ದಿ ಮಗನ ಬೇದೀನಿ 50,000 ಮಂದಿ ಇರ್ತೈತಿ ಸ್ಟೇಜ್ ಕರಿಯರ್ ಹೆಂಗ ಸ್ಟೇಜ್ ಕರಿಯರ್ ಬರಾಕ್ಬೇಕು ಬರ್ಲಿಲ್ಲ ಏನು ಅಪತಪ್ಪ ಮಾತಾಡ ಬರುವಾಗಲ್ಲ ಬೇಡ ನೀ ತಂದು ಕೊಡೋಣಾಗತ್ತ ನೀ ಏನು ಮಾತಾಡ್ತಿ ನೀವು 10 ಪಟ್ಟು ಮಾತಾಡೋ ಮಕ್ಕಳು ಕಲ್ತ್ಕೊಂಡು ನಮ್ಮನ್ನು ಮಾತಾಡಕತ್ತು ಬರೇ ಕೂತು ನೀ ಕೇಳ ತಪ್ಪು ಮಾಡ್ರೆ ಮನ್ಯಾಗ ಒಂದು ಬೆಟ್ಟ ಮಾತಾಡು ನಿಖಿಲ್ ಮಗ ಮಾತಾಡು ಪವನ್ ಮಗ ಆರೋಷನು ಮಾತಾಡು ಪೃಥ್ವಿ ಮಗ ಶಾಂಭವಿನು ಮಾತಾಡು ಈಗ ಇಂಗ್ಲಿಷ್ ಮಾತಾಡು ಒಂದ್ ಸ್ವಲ್ಪ ನಮ್ಮ ಕಡೆ ಬಂದ ಅದ್ರ ಜೀನ್ಸ್ ನಮ್ಗೆ ನಿಜ ಹೋಗುತ್ತೆ ಈ ಪೃಥ್ವಿ ಮಗಳಿಗೆ ಅವನು ಹಿಂದಿ ಜೀನ್ಸ್ ಬರೋದ್ರೆ ಇಂಗ್ಲಿಷ್ ಅದ್ರೊಳಗೆ ನಾನು ಇಬ್ರು ನಮ್ಮ ಏನ್ ಹೇಳಿದೆ ನಮ್ಮ ಅಜ್ಜ ಮಂತ್ರಿ ಇದ್ದ ಡಿಫ್ರೆನ್ಶಿಯೇಟ್ ಮಾಡ್ತಿರ್ಕಿಲ್ಲ ಈಕ್ವಾಲಿಟಿ ಮಾಡ್ತಿದ್ದ ಎಲ್ಲರೂ ರಾಜಿ ಮಾಡ್ತಿದ್ದ ಮುಂದೆ ಮಾಡಬೇಕು ಈಗ ನಮ್ಮ ಸಣ್ಣ ಅಜ್ಜನ ಮಾಡಾಕತ್ತನು ಮುಂದೆ ನಾವು ಮಾಡ್ತೀವಿ ನಾಳೆ ಈಗ ಮಾಡಲಿಲ್ಲ ಅಂದ್ರೂ ನಾವಿಬ್ರು ಕೂಡಿದೆಲ್ಲ ಕಾಳಜಿ ಮಾಡ್ತೀವಿ ಇದು ರಾಜಕಾರಣ ರಕ್ತದಲ್ಲಿ ಮಾತಾಡ್ತಾವ ಜೀನ್ಸ್ ರಕ್ತಬೇಕ್ರಿ 50,000 ಮಂದಿ ಮುಂದೆ ನಿಂತ 10 ವರ್ಷದೊಳಗ 2 ವರ್ಷದೊಳಗ 7 ವರ್ಷದ ಹುಡುಗಿ ಮಾತಾಡ್ತಿದ್ದಲ್ಲ ಮೆಡಿಕಲಿ ದೇ ನೀಡ್ ಜೀನ್ಸ್ ಬೇಕು ಅಂದಾಗ 50,000 ಮಂದಿ ಮುಂದೆ ಮಾತಾಡಿರೋ ಮತ್ತೆ ಇವ್ರ ಜೀನ್ಸ್ ಶರೇವಾದ ಜೀನ್ಸ್ ಶರೇವಾದ ಜೀನ್ಸ್ ರಾಜಕಾರಣ ಮಾಡಿ ಯಾವ್ದು ರಾಜ್ಯ ಜಿಲ್ಲಾ ತಾಲೂಕು ಉಳಿದಕ್ಕೂ ಉಳಿದಿ ಶಕ್ಯ ಇಲ್ಲ
ತಗೊಳ್ಳಿ. ಇದ ಎ ಬಿ ಪಾಟೀಲ್ ಹಿರಿಯ ಸೋದರ ಎ ಬಿ ಪಾಟೀಲ್, ಹಿರಿಯ ಸೋದರ ದಿವಂಗತ ಉಮೇಶನ ಕತ್ತಿ. ಇವ್ರು ಹೋಗಿ ಬೆನ್ನ ಹತ್ತಿ MLC ಮಾಡಿ ಅದರೊಳಗೆ ವಿಶೇಷವಾಗಿ ಎ ಬಿ ಪಾಟೀಲ್ ಸ್ವಲ್ಪ ಡ್ಯೂಟ್ ಮಾಡಿದ್ರು. ಕಾಡ ಗಾಡ ಗಾಡ ಎರಡು ಸಲ ಹೇಳಿ ನಾವು ಕರೆ ನಮ್ಮ ಅಣ್ಣ ತಿರಾವಳಿ ಕಟ್ಟಿದ್ದ ದೇವರಿಗೆ ಮಾಡೋದು ಮಾಡಿ 98ನೇ ಇಸ್ವಿಯಾಗ ಬೊಮ್ಮಾಯಿ, ಸೋಮಣ್ಣ ಬೊಮ್ಮಾಯಿ, ದೇವೇಗೌಡರು, ಜೆ.ಎಸ್. ಪಟೇಲ್ 3 ಮಂದಿ ಗೋಕಾಕ ಕಾರ್ಯಕ್ರಮಕ್ಕೆ ಬಂದರು. ಅವಾಗ ಇವು ಸಿಟ್ಟಿಂಗ್ MLC ಮತ್ತು ಮಹಾದೇವನ ಮುನ್ನೋಳಿ ಮನೆಯಾಗ ದೊಡ್ಡ ಬೊಮ್ಮಾಯಿ ಮಂಡ್ಯ ರೆಸ್ಟ್ ಒಳಗ, ಶಿವಪುತ್ರ ಬಿದರಿ ಮನೆಯಾಗ ದೇವೇಗೌಡ ರೆಸ್ಟ್ ಒಳಗ. ನಮಗ ಪಟೇಲ್ ಹೊಂದಿದ್ದಂತ ಇವನು ಹೆಲ್ಗಾರ್ಡ್ನಾಗ ರೆಸ್ಟ್ ಮಾಡ್ತದೆ. ಇವನು ನಾನು ನೋಡಿ ಕಳಿಸಿ ಓದಿಯು ಮಲಿಯು ಎಲ್ಲ ಮಾತು. ಈ ರಮೇಶ್ ಜಾಕೆಟ್ ಅಂತ ಕೂಡಿ ಹಾಕ್ತಾರೆ, ಜಾಕೆಟ್ ಅಂತ ಕೂಡಿ ಹಾಕಿ ಒಂದು ಕಾಲು ಮುಸ ಕಾಲು ಹೋಗ್ತದೆ, ಕಾಲು ಹೋಗ್ಬೋದು. ಈಗ ಮ್ಯಾಗ ಮನೆ ಕೆಳಗೆ ಕೈ ಬಿಟ್ರು, ಇದು ಯಾರ ಮನೆ ಅದು ಜಾರಕಿಹೊಳಿ ಅವ್ರ ಕೈ. ಅವ್ ಏನ್ ಮಾಡ್ತಾನೋ ಮನೆ ನೀವು MLC ಮಾಡಿದ್ದೀರಿ. MLC ಮಾಡಿದಾಗ ಹೋಗದೆ ಅವ್ರ ತಂದೆ ಸರಿ ಮಾಡ್ತಾನೆ. ನಾವೊಂದು ರಾಜ್ಯದ ಮುಖ್ಯಮಂತ್ರಿ ನಾವೇನ್ ಮಾಡ್ತಾ ಡಾಕ್ಟರ್ ವ್ಯಾಪಾರಕ್ಕೆ ಗೌಡಿಲ್ಲ ಶಿವಪುತ್ರ ಬಿದ್ರಿ ಮನೆ ಆಗಲ್ಲ. ನಾವೇನ್ ಮಾಡ್ತಾ ಅವನು ಕಾಟನ್, ಅವನು ಯೋಗಿ ಮತ್ತೆ ಸೆರೆ ತಪ್ಪೂರಿಗೆ 4 ಗಂಟೆ ಕಾರ್ಯಕ್ರಮದ ಯಜಮಾನ 3 ಗಂಟೆ ಅವಾಗ ಮಾತು ಹೇಳ ಅಂತ ನಿಮ್ಮ ಅನುಭವ ಇದ್ದಂತ ಇಬ್ಬರು ಬೇಡ, ಕುಮಾರಣ್ಣ ಬೇಡ, ಎಬಿ ಪಾಟೀಲ್ ಬೇಡ, ಉಮೇಶ್ ಬೇಡ. ಯಾರು ರಾಜಕಾರಣ ಬರಬೇಕು, ಯಾರು ರಾಜಕಾರಣ ಬರಬೇಕು ಕಟಕ ಮನ್ಯಾಗ ಗಿಳಿ ಕೊಟ್ಟದ ಶಂಕರ ಜೀವನ ಬರ್ತೈತಿ. ಕಟಕ ಮನ್ಯಾಗ ಗಿಳಿ ಹೋಗಿ ಚಂದ ಐತೆ ಸಾಕು ಕೊಟ್ರ ಜೀವನ ಬರ್ತೈತಿ. ನೀ ಕೊಟ್ಟು ಹೊರಗೆ ಹೋಗೋದು ಟ್ಯಾಕ್ಸ್ ಇಂಥ ವಿಚಾರವಾಗಿ ಮತ್ತೆ ಅವತ್ತಿನ ದಿವಸ ನಾವು ನಡುವೆ ಇತ್ತು. ಜೆ.ಎಸ್. ಪಟೇಲ್ ಬಹಳ ಬಹಳ ನಂಬರ್ತಕ್ಕಂಥ ವ್ಯಕ್ತಿ. ಒಂದ್ ದಿವಸ ಸ್ಪೀಕರ್ ಇದ್ರು ಅವ್ರು ಬಳ್ಳಾರಿ ಸ್ಪೀಕರ್ ಮಾನ್ಯ ಅಧ್ಯಕ್ಷರೇ ವಿಧಾನಸಭೆ ಮಾತಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ ಅಂತ ಮಾತಾಡಬೇಕು. ಅದೇ ಗಮನ ಹೋಗಿ ಹೆಣ್ಮಗ ಬಂದ ಕೂಡಲೇ ಅಧ್ಯಕ್ಷಿಣಿ ಅನ್ಬೇಕು. ಮತ್ತು ಅಧ್ಯಕ್ಷರೇ ಅಂತ ನೋಡೋದು ಅಧ್ಯಕ್ಷಿಣಿ ಅಂದ್ರೆ ಬಾಯಿ ಒಂದು ಸ್ವಲ್ಪ ತಿರುಗಬೇಕು, ನಾಲ್ಗೆ ಒಂದು ಸ್ವಲ್ಪ ಬಳಸಬೇಕು. ಅದನ್ನ ಚರ್ಚೆ ನಡೆದಿತ್ತು. ಅಧ್ಯಕ್ಷರೇ ಅನ್ನೋನು ನಿಮ್ಗೆ ಹೇಳಿದ್ದು ಏನು ಅಧ್ಯಕ್ಷಿಣಿನ ಅನ್ನೋನು ಚರ್ಚೆ ನಡೆದು ಜಯಿಸಬೇಕು. ಬಂದು ಕೂತು ಏನು ಹೇಳಿದ್ರು ವಿಷಯಕ್ಕೆ ಅಧ್ಯಕ್ಷರು ಇದು ಗರ್ಭ ಇರ್ತಿದ್ದು ಅಧ್ಯಕ್ಷರೇ ಅನ್ನೋದು ಮಾತಾಡ್ತಿದ್ವು. ಈಗ ಹೆಣ್ಮಕ್ಳು ಬಂದ ಅಧ್ಯಕ್ಷಿಣಿ ಅಧ್ಯಕ್ಷರೇನ ಅನ್ನಬೇಕು ಅಂತ ಚರ್ಚೆ ನಡೆದಿದೆ. ನಾವು ಮಾತಾಡಿಕೊಂಡು ಅದ ಅಧ್ಯಕ್ಷರು ಬೇಡ, ಅಧ್ಯಕ್ಷರು ಬೇಡ, ಗಿರಿ ಅನ್ನೋದು ಗಿರಿ
ಏನು ವಿಷಯ ಇಲ್ಲ ಅಂದ್ರೆ ಇಂಥ ಒಬ್ಬ ಶೋರ್ ಮನುಷ್ಯ ಇವತ್ತು ಈಗ ನಿಮ್ಮ ಸಂಕೇಶ್ ಹೋದಾಗ ಏನೋ ಬಾಲಾಜಿ ಏನೋ ಒಂದು ಉಸಿರು ಬಂದಾಗ ಆಗಲಿ ಇದೊಂದು 2-3 ತಿಂಗಳ ಕಾಲದಲ್ಲಿ ಬಾಲಾಜಿ ನನಗಿರೋದೇ ವರ್ಷಗಳಿಗೂ ಅದೇ ಮಣಿಗಂಡ ಗೋಪುರಗಳಿಗೂ ಅದೇ ಇವತ್ತು ಇಂಥ ಜನ ಬಂದು ಇವತ್ತು ದಿವಸ ಹಟ್ಟಿ ಮೇಲೆ ಬೆಳೆಯಕ್ಕಂತಂದ್ರೆ ಇದು ಮೊನ್ನೆ 3 ತಿಂಗಳ ಶಾಪ್ ಆ ಬಾಲಾಜಿ ಬಂದ್ರೆ ಪುನಃ ತಿಂಗಳ ಅವಶ್ಯಕತೆ ಯಾವುದೇ ನಾವು ಕೈದು ರೂಪಾಯಿ ಅಪ್ಪ 3 ತಿಂಗಳಾಗಿನ ಬಂದೈತೆ ಕಸ್ಟಮರ್ಗೂ ಅದೇ ಹೋಲ್ಸೇಲ್ ಅದೇ ಒಂದು 20-25 ಒಳ್ಳೆ ಹೋಗ್ತಾವ ಇದು ನೋಡು ಸಂಸ್ಕಾರ ಬೇಕು 1987 ನಿರ್ದೋಷಿ ಗೇಟ್ನ್ಯಾಗ AK-47 ನನ್ನಲ್ಲಿ AK-47 ಇನ್ನಾಗಿದ್ದು ನೆನಪಿರ್ಬೋದು ಬಹುಶಃ ನೀವು 88 ನಂತರ ಹೋಗ್ಲಾವ್ರಿ AK-47 that's a military weapon ಯಾವುದು ಅದು ಮಿಲಿಟರಿ ವೆಪನ್ ಅದು AK-47 ಈಗ ಬರ್ತೇನೆ ಅಲ್ಲ ಈಗಲೇ ಕೇಸ್ ನಿರ್ದೋಷಿ ಗೇಟ್ ಅಷ್ಟು 3 ಮಂದಿ ಸತ್ತು ಅದ್ರೊಳಗೆ ನಮ್ಮ ಮಾವ ಬೇಕ ನಮ್ಮ ಅಪ್ಪನ ಸಾಲದತ್ತಿ ಮೊಮ್ಮಗ ಮಹಾದೇವ ವಕೀಲ ಅದನ್ನ ನಾವು ಗೋಳಿ ಹತ್ತಿರಕ್ಕಿಲ್ಲ ನಾವು ಒಳಗಿನ ಭಾಗ್ಯ ಇಟ್ಕೊಂಡು ನಾವು ವಿಷಯ ಮುಗಿದಲ್ಲ AK-47 37 ವರ್ಷದ ಕೇಸ್ ಆಯ್ತು ಇನ್ನ ಕೇಸ್ ಎಲ್ಲಿ ಫೈಲ್ ಐತಿ ಫೈಲ್ ಅಲ್ಲೇ ಮೊದಲ ಕೇಸ್ ನಾವು AK-47 ಅಲ್ಲಿ ಯಾಕೆ ಸಂಜಯ್ ದತ್ AK-47 ತಗೊಂಡಿದ್ದು ಸಂಜಯ್ ದತ್ AK-47 ತಗೊಂಡು ಕೇಸ್ ಇತ್ತು 5 ವರ್ಷ ಜೈಲಿಗೆ ಬಂದು ಹೋಗಿ ಬಂದ ಇವರು ತಯಾರಾಗಿ ಆ ಪಾರ್ಟಿಯಾಗ 2 ಮಂದಿ ಈ ಪಾರ್ಟಿಯಾಗ 2 ಮಂದಿ ಈ ಗೌರ್ಮೆಂಟ್ ಅಂದ್ರೆ ಆ ಫೈಲ್ ಕೂತ್ರು ಓಪನ್ ಆಗಬಾರ್ದು ಆ ಗೌರ್ಮೆಂಟ್ ಅಂದ್ರೆ ಆ ಫೈಲ್ ಕೂತ್ರು ಓಪನ್ ಆಗಬಾರ್ದು ಇದನ್ನು ಮಾಡುವಂತ ಜನ ಇವತ್ತು ದಿವಸ ನಮ್ಗೆ ರಕ್ಷಣೆ ಮಾಡ್ತಾರೋ ಈಗ ಅವ್ರ ಜೋಡಿ ಹೋಗಿದಾರ ಅವ್ರ ಜೋಡಿ ಹೋದವರ ಲೀಡರ್ಗಳು ಕಾಮನ್ ಮ್ಯಾನ್ ಯಾವುದು ಹೋಗಿಲ್ಲ ದೇ ಆರ್ ರಿಚ್ ಪೀಪಲ್ ದೋಸ್ ಆರ್ ವೆನ್ ಸಪೋರ್ಟಿಂಗ್ ದೆಮ್ ದೇ ಆರ್ ವೆರಿ ರಿಚ್ ಪೀಪಲ್ ಅವರು तेरी श्रीमंत है त्याच्याबरोबर कोण गेले ते श्रीमंत आहे तरी त्यांच्याबरोबर कॉमन पीपल कुणी सुद्धा कुठली जातला कुणी सुद्धा त्यांच्याबरोबर गेले नाही ಈ ವಿಷಯದಾಗ ಒಂದು ಹೇಳಕ್ ಇಚ್ಛೆ ಪಡ್ತಾರೆ ಏನ್ ಹಿರಿಯರು ರಿಚ್ ಪೀಪಲ್ ಏನ್ ಹೋಗ್ಯಾರ ನೀವು ಹೋಗ್ರಿ ನಿಮ್ಮದೇನು ಜನ್ಮ ಏನ್ ಮಾಡೋದು ಮಾಡ್ಕೊಳ್ಳಿ ಆ ಗೋಕಾಕ್ ಸ್ಟೈಲ್ ಸಂಕೇಶ್ವರ ಪ್ಯಾಟಿನಾಗ ಇಫೆಕ್ಟ್ ಮಾಡಬಾರದು ಅನ್ನೋ ವಾದನ ವಿನಂತಿ डॉक्टर साहेब तिकडे डॉक्टर सुद्धा हात आहे डॉक्टर सुद्धा हात आहे काही उमरानी डॉक्टर आहे ओराक शिंदे स्वामी तो एक्सिडेंट घेतले की नाही अरे कट ತೆಗಿತು ಆಪರೇಷನ್ ಮಾಡ್ಕೊಳ್ಳಕ್ ಹೋದ ಏನೋ ಒಳಗೆ ಸ್ಟೀಲ್ ಹಾಕಿ ಆಪರೇಷನ್ ಮಾಡಿ ಮತ್ತೊಂದು 6 ದಿನ ಬೇಡ ಹಿಂಗಿಂಗ್ ನಡೆ ಹಾಕಿದ್ದ ಭಗವಾನ ಕಟ್ಟಡಾಗೈತಿ ಮತ್ತೆ ಸರಿ ಹಾಕೊಂಡು ಹೀಗೆ ಮಾಡಿದೀನ ನಾವು ಅದೇ ಸ್ಕ್ರೀನ್ ಮಾಡಿದ್ರೆ ಡಾಕ್ಟರ್ ಮುರುಗೋಡ ಅವನು ಫೋನ್ ಹಾಕಿ ಒಬ್ಬನೇ ಡಾಕ್ಟರ್ ಸುತ್ತ ಆಪರೇಷನ್ ಮಾಡ್ತಾರೆ ಉದ್ದಾಗಿದ್ದ ಮಾಡ್ತಾರೆ
ಯಾಕ ನಾವು ಊರಾಗ ಸ್ವಾಮಿದ ಆಪರೇಷನ್ ಮಾಡಿದ್ರೆ ಸುತ್ತದ ಬರೀ ಅದು ಜೋಡಿಸಿ ಮ್ಯಾಕ್ಸಿಮೆಂಟ್ ಮಾಡಿದ್ದಾರೆ ಕಿಲೋಮೀಟರ್ ಸುತ್ತ ಇವು ಹೋಗಿ ಹಿಂಗೆ ಮಾಡಾಕ ಬೇಕಿಲ್ಲ ಸ್ವಲ್ಪ ಹತ್ತಾಗಿದ್ದರೆ ಸ್ವಲ್ಪ ಮೇಜರ್ ಆಪರೇಷನ್ ಮಾಡಿರ್ತಾರೆ ಅಷ್ಟೇ ನಂತರ ಕುಟುಂಬವು ಅಡ್ಜಸ್ಟ್ಮೆಂಟ್ ಕೊಡೋಣ थोड़ा कमी झाले असणार ಬಹುಶಃ ಅದಕ್ಕೆ ರೆಡಿ ಆಗಿರಲ್ಲ ಅವನು ಹತ್ತ ಇವನು ಹತ್ತ ಸ್ಟಾರ್ಟ್ ಮಾಡಿ ರೆಡಿ ಆಗಿರಲ್ಲ ಅದಕ್ಕೆ ದೈವ ಎಷ್ಟಂತ ಜನ ಇವತ್ತು ತಿಳಿದವರು ವಿಚಾರವಂತರಲ್ಲಿ ಈ ಉಮೇಶ್ ಕತ್ತಿ ಭಾಗದ 2008ರಿಂದ ಈ ಭಾಗದಾಗ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಕುಮಾರನ ಎಬಿ ಪಾಟೀಲ್ ಈ ಭಾಗದಾಗ 3 ಸಲ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಯಾವಾಗಲೇ ನಿಮ್ಮಲ್ಲಿ ಹತ್ತ ವಸೂಲಿ ಮನೆ ಹೊಸ್ಕೊಳ್ಳೋದ ಹೊಲ ಹೊಸ್ಕೊಳ್ಳೋದ ಅಂಗಡಿ ಹೊಸ್ಕೊಳ್ಳೋದ ಅವನು ಹಾಕಿ ಗಿಡ ಕಚ್ಚೋದ ಇವನು ಹಾಕಿ ಗಿಡ ಕಚ್ಚೋದ ಇಲ್ಲ. ಈ ಗೋಕಾಕ್ ಪೊಲೀಸ್ ಸ್ಟೇಷನ್ ಐತಿ ಅಲ್ಲಿ ಯಾರು ಹೋಗ್ರಿ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಕ್ಕೆ ಅಲ್ಲಿ ಬಾಜು ಒಂದು ಸ್ಟೇಷನ್ ಐತಿ ಅದು ಇವ್ರ ಸ್ಟೇಷನ್ ಅಲ್ಲಿ ಸದದ ಸ್ಲಿಪ್ ಮೇಲೆ ಸಹಿ ಮಾಡಿ ಕೊಟ್ಟರೆ ಅಲ್ಲಿ ಕೇಸ್ ಇದ್ರ ಹೋಗೋ ಅದು ಬೇಕಿಲ್ಲ हे पाहिजे का तुम्हाला आम्ही किमान आमचा धंदा आमचा उद्योग उद्योगाला भट्टी नावाना बोलरा मोरा केरी ಅನ್ನೋ ಚಂದ ಸುಖವಾಗಿ ನಾವು ಸುಖವಾಗಿದ್ದೀವಿ. ಈಗ ಇವತ್ತು ದಿವಸ ಮಹೇಶ್ ತಮ್ಮನವರು ಆರಿಸಿ ಬಂದ ಸೆವೆನ್ ಕ್ಲಾಸ್ ಅವರು ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ಸಮಾಜದ ಸಮಿತಿ ಅವನು ಭಯಂಕರ ಕಣ್ಣು ಹಂಚಿ ಹೋಗಿ ಅವನ ಮಂದಿ MP ಎಲೆಕ್ಷನ್ದಾಗ ಅವನಿಗೆ ಅದಕ್ಕಿಂತ 1000 ಮಂದಿ ಲೀಡ್ ಮಾಡಿಕೊಟ್ಟಿಲ್ಲ. ಆದರೂ ಸಹಿತ ಮಹೇಶ್ ತಮ್ಮನವರು ಮುಂದಿನ ಸಲ ಬರುವಾಗಿಲ್ಲ, ಅವನು ಹೆಂಗ ಮಾಡಿ ಕೊಡಬೇಕು ಇವು ಕಾರ್ಯಕ್ರಮಗಳು. ಈ ದುರ್ಯೋಧನ ಇವರೇ ಅವನು ಲೆಫ್ಟ್ SC ಲೆಫ್ಟ್ ಅವನು ಬರುವಾಗಿಲ್ಲ, ಅವನು ಕೆಡಬೇಕು. ಇವತ್ತಲ್ಲಿ ಉತ್ತರ ಪಾಟೀಲ್ ಜೈವ ಬರ್ತಿದೆ ಎಲ್ಲಿ ನಿಪ್ಪಾಣಿ ಉತ್ತರ ಪಾಟೀಲ್ ಜೈವ ನಿಪ್ಪಾಣಿ ಬರ್ತಿದ್ದೆ. ಇವ್ರು ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಇದು ಮರಾಠ ಕಾಕಾ ಪಾಟೀಲ್ ಬಂದ್ರು ಆ ಕಡೆ ಅವಂಗ ಶರದ್ ಪವಾರ್ ಟಿಕೆಟ್ ಕೊಟ್ಟು ಅವನು ಬಿಡುದು. ಮತ್ತೆ ಒಂದು ಕತ್ತಿಗೆ ಒಂದು ತತ್ತಿಗೆ दोन या जाती ಬಂದ್ರೆ ಒಂದು ಮರಾಠ ಕಾಕಾಸಾಹೇಬ್ ಪಾಟೀಲ್ ಅವನು ಕೆಟ್ಟರು ಅದ ಬರುತ್ತೆ ಶರದ್ ಪವಾರ್ ಟಿಕೆಟ್ ತಗೊಂಡಿದ್ದ ಉತ್ತರ ಪಾಟೀಲ್ ಕೇಳಿದ್ರು. ಯಾರು ನಡೆಸುದ ವೀರ್ ಕುಮಾರ್ ಪಾಟೀಲ್ ಇವತ್ತು ಎಬಿ ಪಾಟೀಲ್ ವೈಷ್ಣವರು ಮತ್ತೊಂದು MLC ಮಾಡೋದಾಗಿತ್ತು, ಮತ್ತೇನು ಮಾಡೋದಾಗಿತ್ತು ಅವ್ರದ್ದೇ ಹೆಚ್ಚು ರಾಜ ಪಾಟೀಲ್ ಹೆಚ್ಚು, ಇವತ್ತು ವೀರ್ ಕುಮಾರ್ ಇವತ್ತು ಉತ್ತಮ ಪಾಟೀಲ್ ಹೆಚ್ಚು, ಮರದವನು ರಘುನಾಥ್ ಕಲನ್ ನಿಪ್ಪಾಣಿ ಅವನಿಗೆ ಹೆಚ್ಚು, ಕಾಕಾಸಾಹೇಬ್ ಪಾಟೀಲ್ ಹೆಚ್ಚು. ಯಾವ ಸಮಾಜದ ಬಿಟ್ಟಿದ್ದಾರೆ. ಈಗ ಕಿತ್ತೂರು ಡಿಸ್ಟ್ರಿಕ್ಟ್ ಬ್ಯಾಂಕ್ ಎಲೆಕ್ಷನ್ ನಾವು ಲಿಂಗಾಯತರ ಚೇರ್ಮನ್ ಮಾಡ್ತೀವಿ, ಮಾಡ್ರಿ ಕರೆಯಲ್ಲಿ ಬಾಬಾ ಸಾಹೇಬ ಭಾವನ ಅವನು ವಿರುದ್ಧವ ಇನಾಮದಾರ ಮಗ ವಿಕಿಲೋ ಇನಾಮದಾರ ನಾವು ಲಿಂಗಾಯತರ ಕಟ್ಟಬೇಕು ಪಡೆದಾಗ ಹೆಚ್ಚಿಗೆ ಇಟ್ಟುಕೊಂಡು ಇವಗೂ ಒಂದು ಪಂಚಿಸ್ಬಿಟ್ಟಿದ್ರು, ಅವನಿಗೂ ಪಂಚಿಸ್ಬಿಟ್ಟಿದ್ರು. ಯಾವ ಆಸೆ ಬಂದ್ರು ಹೌದಾ, ಯಾವ ಆಸೆ ಬಂದ್ರು ಹೌದಾ. ಇಲ್ಲಿ ನಮ್ಮ ನಗರ ವ್ಯವಸ್ಥೆ ನಾವು
ಎಲ್ಲಾ ಸಮಾಜವನ್ನು ಮುಗಿಸಿ ಮರಾಠ ಸಮಾಜ ಮುಗಿಸ್ಬೇಕು. ಉದಾಹರಣೆ ಚಿಂಗ್ರೆ ಸಾಹೇಬ್ ಚಿಂಗ್ರೆ ಸರ್ ಅವನಿಗೆ ವಸಂತರಾವ್ ಪಾಟೀಲ್ ಕಡಿಮೆ ಏನ್ ಮಾಡಿದ್ರು, ಅಮರ್ ಸಿಂಗ್ ಏನ್ ಮಾಡಿದ್ರು, ಪ್ರತಾಪ್ ರಾವ್ ಏನ್ ಮಾಡಿದ್ರು, ವಿವೇಕಾನಂದ ಏನ್ ಮಾಡಿದ್ರು, ಒಟ್ಟ ಎಲ್ಲಾ ಜಾತಿಗಳು ಮುಗಿಸ್ತು. ಅದ್ರ ಕಾರ್ಯಕ್ರಮ ಹಾಕೊಂಡು ನಮ್ಮಲ್ಲಿ 2 ವರ್ಷದಿಂದ ಕೈ ಹಾಕ್ತಾರೆ. ನಾ ಕೆಲಸ ಎಲ್ಲ ಮಾಹಿತಿ ಕೈ ಅರ್ಧ ಕೈ ಹಿಡಿಯೋದು ಹೊಳತಲ್ಲಿ ಬೇಜಾಗ ಹೆಚ್ಚಿಬಿಟ್ಟಿತ್ತು. ಕಬಡ್ಡಿ 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 ಅಂತಾರೆ. ಆಡ್ತೀವಿ ಆಡ್ತಾರೆ ಬಸ್ ಆದ್ರೆ ದೊಡ್ಡ ಬಸ್ ಕೊಡಿದರೆ ಅವರು ಯಾರು ಬಂದವರು ಕೊಡಿಸಲೇ ಇಲ್ಲ. ನಮ್ಮ ಆರೋಗ್ಯ ಉಮೇಶ್ ಶಕ್ತಿ ತಿಳ್ಕೊಂಡು ಅವರು ಈ ಕ್ಷೇತ್ರ ಕಾರ್ಯ ಐತಿ. ಅವ್ರ ತಿಳ್ಕೊಂಡಿಲ್ಲ. ಉಮೇಶ್ ಶಕ್ತಿ ತೀರಿ ಹೋದ್ರು ಸಹಿತ ಪ್ರತಿಯೊಂದು ಊರಾಗ, ಪ್ರತಿಯೊಂದು ಶಹರದಾಗ, ಹುಕ್ಕೇರಿಯಾಗ, ಸಂಕೇಶ್ವರದಾಗ ಉಮೇಶ್ ಶಕ್ತಿ ವಿಚಾರ ಮಾಡೋ ಜನನ ಇವತ್ತು ಕ್ಷೇತ್ರದಾಗ ಅಂತ ಒಂದು ಜನ ನಾವು ನಮ್ಮ ಸಂಸ್ಕಾರ, ಆಚಾರ, ವಿಚಾರವನ್ನು ಇಟ್ಕೊಂಡು ನಾವು ಬೆಳೆದಂತ ಜನ. ಇವರಿಂದ ಪಾಠ ಕಲಿಯುವುದು, ಇವರಿಂದ ಬುದ್ಧಿ ಕಲಿಯುವುದು, ಇವರಿಂದ ರಾಜಕಾರಣ ಕಲಿಯುವುದು. ಈಗ ನಿಮ್ಮಲ್ಲಿ ಬರ್ತದೆ. ಈಗ ನಿಮ್ಮ ಮುನ್ಸಿಪಾಲಿಟಿ, ನಿಮ್ಮ ಪುರಸಭೆ ಅಧ್ಯಕ್ಷರ ನೋಡಿ, ಅವ್ರ ಯಜಮಾನ ಅವ್ರು ಹೇಳೇ ಬರ್ತಾರೆ, ಸಕಲ ಸ್ವತಂತ್ರ थांबायचा आणि कुठल्या कुठे घर होत आहे ते करून आमचं मेजॉरिटी करून घ्यायचं. 1 एकर एरिया मला 25 लाख रुपये गोळा होता. एरिया मला 25 लाख फलानंद मासळा बाहेरनं श्रीमाळा याला 25 लाख. मी शोरूम दिलं 30%, ನೀನು ಮಾರಿದ್ರು 30%, ಮಾರಿದ್ರು 30%. ಅಂದ್ರೆ ಇಂಥ ಒಂದು ವ್ಯವಸ್ಥೆದಾಗ ಜನ ಹೆಂಗ್ ಬರ್ಕಂತ ಗೊತ್ತಿಲ್ಲ. ಅದಕ್ಕೆ ಏನ ಹಿರಿಯ ಸಹೋದರ ಇರ್ತಕ್ಕಂಥ ಎ.ವಿ. ಪಾಟೀಲ್, ದಿವಂಗತ ಹಿರಿಯ ಸಹೋದರ ಇರ್ತಕ್ಕಂಥ ಉಮೇಶ್ ಶಕ್ತಿಯವರು ಇಬ್ರು ಕೂಡಿ ಹಚ್ಚಿದ ಗಿಡನ ನೇಗಿಕೊಳ್ಳಾಗಲ್ಲ. ಹುಕ್ಕೇರಿ ತಾಲೂಕಿನ ಹಚ್ಚಿವು, ಹುಕ್ಕೇರಿ ತಾಲೂಕಿನ ನಾವು ಸ್ವಾಭಿಮಾನ ಇನ್ನೊಬ್ಬ ಸಾಲಕ್ಕೆ ಹೋಗುದಿಲ್ಲ, ನಮ್ಮ ಸಾಲ ಬಿಡುವುದಿಲ್ಲ. ಈ ಸಂದರ್ಭವಾಗಿ ಇವತ್ತು ದಿವಸ ಮತ್ತು ಅದರೊಳಗೆ ಇವತ್ತು ದಿವಸ ನಿಮ್ಮ ಒಂದು ಮತ, ನಿಮ್ಮ ಒಂದು ಮತ ಇಡೀ ಕರ್ನಾಟಕ ರಾಜ್ಯದೊಳಗೈತಿ. ನಿಮ್ಮ ಒಂದು ಮತ ಇಡೀ ಉತ್ತರ ಕರ್ನಾಟಕದೊಳಗೈತಿ. ನಿಮ್ಮ ಒಂದು ಮತ ಇಡೀ ಬೆಳಗಾವಿ ಜಿಲ್ಲೆಯೊಳಗೈತಿ. ನಿಮ್ಮ ಒಂದು ಮತದಾಗ ದಬ್ಬಾಳಿಕೆ ಹೋಗ್ತೈತಿ, ಭ್ರಷ್ಟಾಚಾರ ಹೋಗ್ತೈತಿ. ಅದಕ್ಕೆ ನಿಮ್ಮ ಮತದ ಅವಶ್ಯಕತೆ. ಅದಕ್ಕೆ ನಿಮ್ಮ ಮತವನ್ನು ಇವತ್ತು ದಿವಸ ಸ್ವಾಮಿ
ಸ್ವಾಭಿಮಾನಿ ಕಡೆಗೆ ಕೊಡುವ ಮುಖಾಂತರ 15 ನಮ್ಮವರ ಆಶೆ ಬರಬೇಕು, ನಮ್ಮ 15 ಜನ ಬರಬೇಕು. ಅದಕ್ಕೆ ದಯಮಾಡಿ ಕೈ ಮುಗಿದು ವಿನಂತಿ ಮಾಡಬೇಕಾಗ್ತದೆ. ಈ ಹೋಗ್ತದೆ ಯಾವ ಕೊಟ್ಟಿಲ್ಲ ನಿಮ್ಗೆ ಹೋಗಿ ಏನ್ ಕೊಟ್ಟಿಲ್ಲ ಹುಕ್ಕದ ಬೇರೆ ಹೆಚ್ಚು ತಿಂಗಳ ಪೂರ್ತಿ ಇಲ್ಲಾದ್ರು ಹೋಗೈತಿ ನಿಮ್ಮ ಈ ಕೇಸ್ ಹಾಕಿವು ಆ ಕೇಸ್ ಮುಂದ ಇವತ್ತು ತಾಲೂಕಿನಾಗ ಒಂದು 10-12 ಸಾವಿರ ಹೋಗ್ತದ. 40 ವರ್ಷದ 10-12 ಸಾವಿರ ಹೋಗಿದ್ರು ನಾವು ಯಾರು ಕೇಳಕ್ಕಿಲ್ಲ. ಎಲ್ಲ ರೈತರು ಯಾರು ಕೇಳಿ. ಇನ್ನೊಂದು ವಿಷಯ, कागजात तीन एसटीच आहे. 3 एसटीचे कागद होते. विरात 5 एसटी, कागदात 5 एसटी, विहिरीमध्ये 7.5 एसटी, कागदात 7.5 एसटी, विहिरीमध्ये 10 एसटी, कागदामध्ये 10 एसटी, विहिरीमध्ये 10-2 असल्या विशेषते 10-12 हजार शेतकऱ्याकडे आहे. इंथव केस 10-12 ಸಾವಿರ ತರಬೇಕು. 40 ವರ್ಷ ಯಾರು ಕೇಳಿದ್ರು ಕೇಳಿಲ್ಲ. ಇನ್ನು ಮಾತ್ರ ಅವರು ನೋಡಿದ್ರು ಹೇಳಿಲ್ಲ. ಕಾಗದ ಒಳಗೆ ಆ ಕಾಗದ ತೋರಿಸ್ತು ತಿಂಗಳ 10 ಕೇಸ್ ಹಾಕಿದ್ರು. ಇದು ಬೇಕು ಏನಾದ್ರು ಯೋಚಿಸುವಾಗಿ ನಮ್ಮ ರೈತ ಸರ್ಕಾರವನ್ನು ಹೊರ ಬದುಕಲು ವ್ಯವಸ್ಥೆ ಮಾಡಬೇಕು. ಮತ್ತು ಇವೆಲ್ಲ ಹೇಳೋರು 3 ತಿಂಗಳ ಎಷ್ಟು ನಾವು ಅಭಿವೃದ್ಧಿ ಮಾಡಿದ್ವು. ಬಹಳ ಅಭಿವೃದ್ಧಿ ಮಾಡಿದ್ರಿ. ಅದೇ ನಮ್ಮ ಬೆಳೆಗೆ 10 ಮಂದಿ ಓಡಿಲ್ಲ. ಅದರೊಳಗೆ ಇಮ್ಯುನಿಟಿ ಮಾಡಿ 8 ಮಂದಿ ಬಾಡಿ ಹ್ಯಾಂಗೋ ನಿಮ್ಮ 10 ಮಂದಿ ನಿಲ್ಲಿಸ್ತೇವೆ. 8 ಲಾಖ ತಗೋರಿ, ನಮ್ಮ ಕಡೆ ಬರ್ರಿ, ಕೊಡ್ತೀವಿ, ನಿಮ್ಮನ್ನ ಆರಿಸ್ಕೊಡ್ತೀವಿ ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಬಿಟ್ಟದ ಟಿಕೆಟ್. ಇಬ್ಬರಿಗೆ ಬಿಟ್ಟವರು 8 ಮಂದಿ ಬಾಡಿ ಹಾಕಿ ಮತ್ತು ಅಭಿವೃದ್ಧಿ ಮಾಡಿದ 8 ಮಂದಿ ಬಿಟ್ಟರೆ ಅಲ್ಲ. ಈ ಮೋಸದ ರಾಜಕಾರಣ ಮಾಡೋದು ಮುಖಾಂತರ ಯಾರು ಹೇಳಿಲ್ಲ. ಅವ್ರ ಮೇಲೆ ಎಲ್ಲ ಅವ್ರ ಮೇಲೆ ಕೊಡು ಮೈಲಿಕ್ಕೆ ನಾನು ಹೇಳಿದ ಈ ಗೋಕಾಕ್ ಕಂಪನಿ ಎಲೆಕ್ಷನ್ ಜೊಲ್ಲೆ ಜಾರಿಸಿದ್ರು. ನಾನು ಹೆಗಲಾಗ ಗೋಕಾಕ್ ಕಂಪನಿ ಕಾಂಗ್ರೆಸ್ ಕಂಪನಿ ಜೊಲ್ಲೆ ಜಾರಿಸಿದ್ರು. ಅವು ಜೊಲ್ಲೆ ನಾವು ಈ ಮಾತು ನಾನು ಈ ಮಾತು ನಿನ್ನ ಹೆಗಲಾಗಿಟ್ಟು ಹೆಗಲಾಗಿಟ್ಟ ನಾನು ಜಾರಿಸ್ತಾರೆ. ನನಗೂ ಬೇರೆ ಹೆಗಲಲ್ಲ. ನಿನ್ನ ಹೆಗಲಾಗಿಟ್ಟ ಈ ಮಾತು ಈ ಯಾವ ಹೆಗಲದು ವೈಶ್ಯನೇ ಬಾಡಿಲ್ಲ ವಾಕ್ಯಿಲ್ಲ ರೂಪಾಯಿ ಹೆಗಲು ಏಕೆ ಮತ್ತೊಂದು ನಾನೇ ಎಲ್ಲಿ ಕಳಿಸಿಲ್ಲ. ಅಂದ್ರ ಅವ್ರು ಹೋಗಿ ಅವ್ರು ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಅಲ್ಲಿ ಸಂಸ್ಥಾನಕ್ಕೆ ನಗರನೇ ಆಗಿದ್ದಾರೆ. ಸಂಸ್ಥಾನಗಳು ಹಾಳಾಗಿದ್ದಾವೆ. ಬ್ರಿಟಿಷ್ ಸಂಸ್ಥಾನಗಳು ಎಲ್ಲ ಹೋಗಿದ್ದಾವೆ. ಇವ್ರದ್ದು ಬಹಳ ದುರ್ಬಿ ಬರ್ತಾರ ದೈವ ಆ ದಯಮಾಡಿ ಎಲ್ಲ ಸಂದೇಶದ ಜನರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಬರುವಂತಹ ಚುನಾವಣೆ ನಾಳಿನ ದಿವಸ ರವಿವಾರ ಮುಂಜಾನೆ 9 ರಿಂದ 4 ಗಂಟೆವರೆಗೆ ಇಲ್ಲಿ ಈ ಚುನಾವಣೆಯಲ್ಲಿ ತಾವು ಎಲ್ಲರೂ ಕೂಡಿ ಎಲ್ಲರೂ ಸೇರಿ ಎಜುಕೇಟೆಡ್ ಪ್ರಾಬ್ಲಮ್ ಇಲ್ಲ.
2 ಹಾಕಬೇಕು. 3ನೇ ಬ್ಯಾಲೆಟ್ ಪೇಪರ್ SC 1, 4ನೇ ಬ್ಯಾಲೆಟ್ ಪೇಪರ್ ST 1, 5ನೇ ಬ್ಯಾಲೆಟ್ ಪೇಪರ್ OBC, 6ನೇ ಬ್ಯಾಲೆಟ್ ಪೇಪರ್ OBC. ಈಗ ನಾವು ಹಾಕಬೇಕು ಅಂತ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಸಂಕೇಶ್ವರದಾಗ ಲಿಂಗಾಯತರ ಮಠದಾಗ ಜಾಗೃತಿ ಅವ್ರೊಕ್ಕ ಇವರು ಹೋಗಿ ಟೆಂಟ್ ಬಿಡೋದು, ನಾವು ಸ್ಪೆಷಲ್ ರೊಕ್ಕ ಕೊಡೋದು ಅಂತ ನಾವು ಟೆಂಟ್ ಬಿಡಿ ಅವರು ಈಗ ಹೊಂದಾಣಿಕೆ ಮಾಡಿ ಏನು ದಿವಸ ನಡ್ಸೋಕೆ ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಕುಮಾರಣ್ಣ ಮಾಡಿದ್ರು ಅಂದ್ರೆ ಹೇಗೆ ಮಾಡಿದ್ರು. ನಾವು ಅಥಾರಿಟಿ ಕ್ಷೇತ್ರದವರು ಆಧಾರ ಕೊಟ್ಟು 2 ಕ್ಕೆ 16 3 ಕ್ಕೆ 16 3 ಕ್ಕೆ 26 ತೋಡು ಬಿಡಿಯಾಗಿ ಮತ್ತೆ ಇವರು ಒಬ್ಬರಿಗೂ ಆಗಿದೆ ಅದನ್ನ ಕೇಳ್ಬೇಕು. ಯಾವ ಒಬ್ಬರಿಗೆ ಈಗ ಲಿಂಗಾಯ ಸಮಾಜಕ್ಕೆ ಅದು ಖರೀದಿ ಮಾಡಬಹುದಾಗುತ್ತೆ. ಯಾವ್ದ ಏನ್ 3 ಎಕರೆ 26 ಗುಂಟೆ ಲಿಂಗಾಯ ಸಮಾಜ ಸ್ಪೆಷಾಲಿಟಿಗೆ ಕೊಟ್ಟು 2 ಎಕರೆ 26 ಗುಂಟೆ ಅದನ್ನು ಖರೀದಿ ಮಾಡಬಹುದು. ಖರೀದಿ ಹೆಂಗ್ ಮಾಡಬಹುದು? ಅವ್ರಿಗೆ ನನ್ನ ಹಾಸ್ಪಿಟಲ್ ಹಣ ಹಾಕಬಹುದು. ಅದಕ್ಕೆ ನಾವು ಚಕ್ರ ಹೌದಾ? ಎದುರು ಚಕ್ರ ಮಾಡಬೇಕು. ಅದನ್ನು ಬೆಡ್ ನಾವು ಫೋನ್ ಹಚ್ಚಿ ಖರೀದಿ ಮಾಡ್ತಿರೋ ಏನು ಖರೀದಿ ಮಾಡೋದೆಲ್ಲ JCB ತಗೊಂಡು ನಿನ್ನ ಹಾಕಿ ಖರೀದಿ ಮಾಡಿಕೊಡ. ಇಲ್ಲ ನಾವು JCB ತಗೊಂಡು ನಿನ್ನ ಒಬ್ಬಳಿ ಮಾಡೋದು ಚಾಲು ಇರುತ್ತೆ. ನಿನ್ನ JCB ತಗೊಂಡು ಒಬ್ಬಳಿ ಮಾಡಿ ಎಲ್ಲ ಮಾಡಿ ನಾವು ಖರೀದಿ ಮಾಡಬೇಕು. ಆಂಧ್ರ ಪೇಟೆಗೆ ಖರೀದಿ ಅಮ್ಮವ್ರ ದುಡ್ಡು ಹಾಕಿ ಈಗ ನಾವು ಲಿಂಗಾಯ ಸ್ಮಶಾನ ಕೊಡ್ತೀವಿ. ಲಿಂಗಾಯ ಸಮಾಜ ವಿಕಾಸ ಹೋಗಿಲ್ಲ. ಹುಕ್ಕೇರಿ ತಾಲೂಕಿನ ಯಾವ ಸಮಾಜ ವಿಕಾಸ ಹೋಗಿಲ್ಲ. ಅವರು ಈ ಭಾರತ ಶಾಸಕರು ಅವರು ಸೇವಾ ಮಾಡಲು ಗಂಟೆದರು. ನೀವು ಸಿಗಲಿಲ್ಲರು ನಮ್ಮ ಹೊಲ ನಮ್ಮ ಆಸ್ತಿಯಲ್ಲಿ ಒತ್ತಿ ಇದ್ದಾರು ನಮ್ಮ ಭಾರತ ಜನರನ್ನು ಸಂರಕ್ಷಣೆ ನಮ್ಮ ಸ್ವಾಭಿಮಾನವನ್ನು ಇಟ್ಕೊಂಡು ನಾವು ಬದುಕ್ತೀವಿ. ಇಂಥ ಜನ ಬಂದ್ರೆ ನಮ್ಮ ಸಂಸ್ಕಾರ ಹೇಳ್ಬೇಕು. ಈಗ ನಮ್ಮಲ್ಲಿ MS ಸಾಹಿತ್ಯ MS ಸಾಹಿತ್ಯ MS ಸಾಹಿತ್ಯ ನಮ್ಮನ್ನ ಕುಮಾರಣ್ಣ ಹೋಗಿದ್ದ. ಯಾಕಂದ್ರೆ ಕುಡಿದವರು ಚಂಡಿ ಬಗ್ಗೆ ಗುಡಿ ಮಾಡೋದು ಆದಾಯ MS ತೆಗಿತದವ್ರು ನಾವು MS ಯಾವ ತೆಗಿತದವ್ರು ಗಂಟೆ ಹಿಡಿದ್ರು. ಅವು ಹಂಗಿಲ್ಲ. MS ತೆಗಿಬೇಕಲ್ಲಿ ನಿರ್ಲಿವಂತರಿ ಕಮಲ್ಪುರವಂತರಿ ಗಡಿಗಿರುವಂತರಿ ಈ ಶಾಲೆವಂತರಿ ನಿಮಗೆ 23 ವಾಯುವಂತರಿ ಅಂದ್ರೆ ಕಬ್ಬುಲ ನಡಬಾರ್ದು ಮಗನ ತೆಗಿ ಅಂದ್ರೆ ನಾವು ತೆಗಿಲಾರೋ ಅಂತ ನಾವು ದುಡ್ಡಿ ನಾವು ತೆಗಿಲಿಲ್ಲ ನಾವು ತೆಗಿಲಾರಲ್ಲ ಅಂತ ನಾವು ಹೇಳ್ತೇವೆ. ತೆಗಿಬೇಕು ಅಂತ ನಾವು ಹೇಳ್ತೇವೆ. ಅದಕ್ಕೆ ಈ ಒಂದು ವಿಷಯದಾಗ ಹೇಳಕ್ಕೆ ಇಚ್ಛೆ ಮಾಡಾಗಿರ್ತರು. ಹೆಚ್ಚಿ ನಾಯಕರುಗಳಿಂದ ಸಾಕಷ್ಟು ಆಗೈತಿ. ಸಂಕೇಶ್ವರ ಜನ ಬಹಳ ಬುದ್ಧಿವಂತರು. ಸಂಕೇಶ್ವರ ಜನ ಇಷ್ಟು ಬುದ್ಧಿವಂತರಿದ್ರೆ ಮಣಮುಖ ಹಾವು ಅದು ಹೇಗನ ಅಮ್ಮರಿಗೆ ಬಂಧುಗೆ ಅದ ಕಾಂಗ್ರೆಸ್ ಮಾಡಕ್ ಹೋಗಬೇಡ್ರಿ.
ಬಂದ್ರು ಬಹಳ ಒತ್ತಾಯ ಹೂ ಅಂತ. ಅರೆ ಈ ಮಂದಿನ ಗೋಕಾಕ್ ಮಂದಿನ ಕಾಂಗ್ರೆಸ್ ಗೋಕಾಕ್ ಮಂದಿನ ಸಂಕೇಶ್ವರ ಎಂದು ಒಳಗೋಲ್ಲ ಇವರು ಗಂಡ ಹಾಕಿ ಎಲ್ಲಾ ಕಾಂಗ್ರೆಸ್ ಮಾಡಿದ್ರು ಸಹಿತ MP ಎಲೆಕ್ಷನ್ದಾಗ ಬಿಜೆಪಿ 8,500 ಬಿಜೆಪಿ ಸಂಕೇಶ್ವರ ಜನ ರಮೇಶ್ ರೆಡ್ಡಿ ಮಾತು ಕೇಳಬೇಕು, ಅವನ ಮಾತು ಕೇಳಬೇಕು, ಇವ್ರ ಮಾತು ಕೇಳೋಕ್ಕಿಂತ ಸ್ವತಂತ್ರ ಶಾಣೆ ಆದವರು, ಜನಕ್ಕೆ ಶಾಣೆ ಆದವರು, ಉದ್ಯೋಗಕ್ಕೆ ಶಾಣೆ ಆದವರು, ವ್ಯವಹಾರ ಶಾಣೆ ಆದವರು, ಯಾರು ಒಳಗೆ ತಗೋಬೇಕು, ಯಾರು ಹೊರಗೆ ಇಡಬೇಕು, ನನಗಿಂತ ಈ ಬರುವಂತಹ ಚುನಾವಣೆ ಮತದಾನ ವ್ಯವಸ್ಥಿತವಾಗಿ ಮಾಡಿ. ಇವತ್ತು ನಿಮ್ಮೂರಿನಿಂದ ನಂದು ಕೃಷಿ ಅವರ ಜನರಲ್ ಕೃಷಿಯು ಗಜಾನಂದ ಪಳ್ಳಿ ಅವರನ್ನ ಇವತ್ತು ಅಜಿತ್ ಮುನ್ನೋಳಿ ಅವರನ್ನ ಹೆಬ್ಬಾಳ ವಿನಯ್ ಪಾಟೀಲ್ ಐದು ಜನರಿಗೆ ಆಶೀರ್ವಾದ ಮಾಡೋ ಜೊತೆಗೆ 15 ಜನರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಅವರು ಆಯ್ಕೆ ಮಾಡಿಕೊಟ್ಟು ಈ ಭಾಗದಲ್ಲಿ ದಿವಂಗತ ಅಪ್ಪನವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಿಮ್ಗೆ ಹೋಗುವ ಸಲುವಾಗಿ ನಮ್ಮ ಆಶೀರ್ವಾದ ಪ್ರಚಂಡ ಬಹುಮತ ಆಯ್ಕೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಂಡು ನಾನು ಹೇಳೋ ಮಾತನ್ನು ರಮೇಶ್ ಅವರಿಗೆ ಧನ್ಯವಾದಗಳು. ಅತಿ ಮುಖ್ಯವಾದಂತಹ ಮಾತುಗಳನ್ನು ಗೋಕಾಕಿ ರಮೇಶ್ ಅವರ ಅಂಗಡಿಗೆ ಯಾರು 27 ಅದಕ್ಕೆ ಅಂಗಡಿಗೆ 120 ಸಬ್ಜೆಕ್ಟ್ ಸ್ವಾತಂತ್ರ್ಯ ಜಾತಿಯಾಗಿ ನನ್ನ ಜೀವ ನಿಮ್ಮ ಸಲುವಾಗಿ ನಿಮ್ಮ ಮಕ್ಕಳ ಸಲುವಾಗಿ ಮೀಸಲು
ಐದನೇ ಸ್ಥಾನದಿಂದ ಗೋಕಾಕ್ ಪಾಲಿಸಿದಾಗ ಉದ್ಯೋಗ ಮಾಡುತ್ತಿದ್ದಾರೆ. ಇವತ್ತು ನಮ್ಮ ಹತ್ತೊಂದು ಮನಸ್ಸಿಗೆ ಹೇಗಿದೆ ಪಾಪ, ಅಯ್ಯಪ್ಪ ಕೈಗೆ ಬರ್ತಿದ್ರು ಮಗ ಪಾಪ ಎಂತ ಹೆಣ್ಮಕ್ಳು ಅಂತ ಬಟ್ಟೆ ಇದ್ದು ಇವರು ಬೀಜಗಳು ಎಲ್ಲ ಏನ್ ಮಾಡ್ದ ಆ ಪರಿಸ್ಥಿತಿ. ನೀವು ಎಲ್ಲರೂ ಮಾಡ್ಬೋದು ಅಂದ್ರೆ ಯಪ್ಪ ನಿಮ್ಮ ಕೈ ಕುಡಿತಾರೆ ಯಪ್ಪ ಎಲ್ಲ ಹೊರಗಡೆಪ್ಪ ಎಲ್ಲ ಕೈ ನಿಮ್ಮ ಕೈ ಕುಡಿದ್ರೆ ಸಾರಿ ಮಾಡಿ ಕೈ ನಾವು ವ್ಯವಹಾರ ಆಗುವುದು. ತಾವೆಲ್ಲರೂ ಸಾಹೇಬರಿಗೆಲ್ಲ ಸೇರಿ ಸೇರಿ ಹೋದಾಗಿ ಜಾತಿಯವರನ್ನು ಓದಿಸಬೇಕಂತ ಹೇಳಿಸುತ್ತೆ. ನಾನು ಯಾರು ಮಾತು ಮಾಡ್ಕೊಂಡು ಎಲ್ಲರಿಗೂ